ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. ಓಂ ಶಾಂತಿ. ಇವತ್ತಿನ ಮುರಳಿಯ ದಿನಾಂಕ 8/2/2021. मीठे बच्चे, अभी भारत खास और आम सारी दुनिया पर बृहस्पति की दशा बैठनी है. बाबा तुम बच्चों द्वारा भारत को सुखधाम बना रहे हैं. ಬಾಬಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈಗ ವಿಶೇಷವಾಗಿ ಭಾರತ ಮತ್ತು ಇಡೀ ಪ್ರಪಂಚದ ಮೇಲೆ ಬೃಹಸ್ಪತಿಯ ದಶೆಯು ಕುಳಿತುಕೊಳ್ಳಲಿದೆ. ತಂದೆಯು ನೀವು ಮಕ್ಕಳ ಮೂಲಕ ಭಾರತವನ್ನು ಸುಖಧಾಮವನ್ನಾಗಿ ಮಾಡುತ್ತಿದ್ದಾರೆ. प्रश्न, 16 कला संपूर्ण बनने के लिए तुम बच्चे कौन सा पुरुषार्थ करते हो? 16 ಕಲಾ ಸಂಪೂರ್ಣರಾಗಲು ನೀವು ಮಕ್ಕಳು ಯಾವ ಪುರುಷಾರ್ಥ ಮಾಡುತ್ತಿದ್ದೀರಿ? उत्तर, योग बल जमा करने का. योग बल से तुम 16 ಕಲಾ ಸಂಪೂರ್ಣ बन रहे हो. ಯೋಗ ಬಲವನ್ನು ಜಮಾ ಮಾಡಿಕೊಳ್ಳುವ ಪುರುಷಾರ್ಥ ಮಾಡುತ್ತಿದ್ದೀರಿ. ಯೋಗ ಬಲದಿಂದ ನೀವು 16 ಕಲಾ ಸಂಪೂರ್ಣರಾಗುತ್ತೀರಿ. इसके लिए बाप कहते हैं, दे दान तो छूटे ग्रहण. ಇದಕ್ಕಾಗಿ ತಂದೆಯು ಹೇಳುತ್ತಾರೆ, ದಾನ ಕೊಟ್ಟರೆ ಗ್ರಹಣವು ಬಿಡುವುದು. काम विकार जो गिराने वाला है, इसका दान दो तो तुम 16 ಕಲಾ ಸಂಪೂರ್ಣ बन जाएंगे. ಕಾಮ ವಿಕಾರವು ಬೀಳಿಸುವಂತದ್ದಾಗಿದೆ, ಇದರ ದಾನ ಮಾಡಿಬಿಡಿ, ಆಗ ನೀವು 16 ಕಲಾ ಸಂಪೂರ್ಣರಾಗಿ ಬಿಡುತ್ತೀರಿ.
2ನೇ ಪಾಯಿಂಟ್, ದೇಹ ಅಭಿಮಾನ್ ಕೋ ಚೋಡ್ ದೇಹಿ ಅಭಿಮಾನಿ ಬನೋ, ಶರೀರ ಕಾ ಬಾನ್ ಚೋಡ್ ದೋ. ದೇಹಾಭಿಮಾನವನ್ನ ಬಿಟ್ಟು ದೇಹಿ ಅಭಿಮಾನಿ ಆತ್ಮಾಭಿಮಾನಿಯಾಗಿ ಶರೀರದ ಪರಿವೆಯನ್ನು ಬಿಟ್ಟು ಬಿಡಿ. ಗೀತ್, ತುಮ್ ಮಾತ್ ಪಿತಾ, ನೀವು ಮಾತಾ ಪಿತಾ. ಓಂ ಶಾಂತಿ. ಮಿಟೆ ಮಿಟೆ ರೂಹಾನಿ ಬಚ್ಚೋं ने अपने रूहानी बाप की महिमा सुनी. ನೀನೇ ತಂದೆ ತಾಯಿ, ಸದ್ಗುರು, ಸಖ. ಈ ರೀತಿ ಮಧುರಾತಿ ಮಧುರ ಮಕ್ಕಳು ತಮ್ಮ ತಂದೆಯ ಮಹಿಮೆಯನ್ನ ಕೇಳಿದ್ರಿ. वो गाते रहते हैं, यहाँ तुम प्रैक्टिकल में उस बाबा का वर्षा ले रहे हो. ಭಕ್ತಿ ಮಾರ್ಗದಲ್ಲಿ ಎಷ್ಟೋ ಅನೇಕ ಹಾಡುಗಳನ್ನ ಗೀತೆಗಳನ್ನ ಹಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ಆ ತಂದೆ, ಯಾರಿಗೆ ನಾವು ಮಾತಾ ಪಿತಾ ತಂದೆ ತಾಯಿ ಅಂತ ಹೇಳ್ತಾ ಇದ್ದೇವೋ ಅವರೇ ನಮಗೀಗ ಆಸ್ತಿಯನ್ನ ಕೊಡ್ತಾ ಇದ್ದಾರೆ. ಅವರಿಂದ ಆಸ್ತಿಯನ್ನು ನಾವು ಪಡಿತಾ ಇದ್ದೇವೆ. ತುಮ್ ಜಾನ್ತೆ ಹೋ ಬಾಬಾ ಹಮಾರೆ ದ್ವಾರ ಹಿ ಭಾರತ್ ಕೋ ಸುಖಧಾಮ್ ಬನಾ ರಹೇ ಹೈ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ಬಾಬಾ ನಮ್ಮ ಮೂಲಕವೇ ಭಾರತವನ್ನ ಸುಖಧಾಮವನ್ನಾಗಿ ಮಾಡ್ತಾ ಇದ್ದಾರೆ. ಜಿಸ್ಕೆ ದ್ವಾರ ಬನಾ ರಹೇ ಹೈ ಜರೂರ್ ವಹಿ ಸುಖಧಾಮ್ ಕಾ ಮಾಲಿಕ್ ಬನೆಂಗೆ. ಯಾರ ಮೂಲಕ ಬಾಬಾ ಮಾಡಿಸ್ತಾ ಇದ್ದಾರೆ ಅವಶ್ಯವಾಗಿ ಅವರೇ ಸುಖಧಾಮಕ್ಕೆ ಮಾಲೀಕರಾಗ್ತಾರೆ. ಬಚ್ಚೋं को तो बहुत ಖುಷಿ रहनी चाहिए. ಹಾಗಾದ್ರೆ ಸುಖಧಾಮದ ಮಾಲೀಕರಾಗುವಂತಹ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು. ತಂದೆಯ ಮಹಿಮೆ ಅಂತೂ ಅಪರಂ ಅಪಾರ ಇದೆ. ಅಂತಹ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಿಂದ ಆಸ್ತಿಯನ್ನು ನಾವು ಪಡಿತಾ ಇದ್ದೇವೆ, ಮಹಿಮಾ ಯೋಗ್ಯ. ಅಭಿ ತುಮ್ ಬಚ್ಚೋं पर बल्कि सारी दुनिया पर अब बृहस्पति की अविनाशी दशा है. ಬಾಬಾ ಹೇಳ್ತಾರೆ, ಈಗ ತಾವು ಮಕ್ಕಳ ಮೇಲೆ ಹಾಗೂ ಇಡೀ ಜಗತ್ತಿನ ಮೇಲೆ ಯಾವ ದಶೆ ಬರಲಿದೆ? ಬೃಹಸ್ಪತಿಯ ದಶೆಯು ಕುಳಿತುಕೊಳ್ಳಲಿದೆ. अभी तुम ब्राह्मण ही जानते हो, भारत खास और दुनिया आम सब पर अब बृहस्पति की दशा बैठनी है. ಈಗ ನಾವು ಬ್ರಾಹ್ಮಣ ಮಕ್ಕಳಿಗೆ ಗೊತ್ತಿದೆ, ಕೇವಲ ಭಾರತ ಅಷ್ಟೇ ಅಲ್ಲ, ಭಾರತ ಜೊತೆಗೆ ಇಡೀ ಜಗತ್ತಿನ ಮೇಲೆ ಈಗ ಬೃಹಸ್ಪತಿಯ ದಶೆ ಕುಳಿತುಕೊಳ್ಳಲಿದೆ. ಯಾಕೆಂದ್ರೆ ಬಾಬಾ ಹೇಳ್ತಾರೆ, ನೀವು ಈಗ 16 ಕಲಾ ಸಂಪೂರ್ಣರಾಗ್ತೀರಿ. ಈ ಸಮಯ ತೋ ಕೋಯಿ ಕಲಾ ನಹೀ ಹೈ. ಈಗಂತೂ ಕಲಿಯುಗಿ ಜಗತ್ತಿನಲ್ಲಿ ಆತ್ಮನಲ್ಲಿ ಯಾವುದೇ ಕಲೆಗಳಿಲ್ಲ. ಕಲಾ ಮೀನ್ಸ್ ಆತ್ಮದಲ್ಲಿ ದೈವಿ ಗುಣಗಳು ಇಲ್ಲ. ಬಚ್ಚೋं को बहुत ಖುಷಿ रहनी चाहिए. ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು. ऐसे नहीं यहाँ खुशी है बाहर जाने से गुम हो जाए. ಈ ರೀತಿ ಅಲ್ಲ, ಮುರಳಿಯನ್ನ ಕೇಳುವಾಗ, ಯೋಗ ಮಾಡುವಾಗ ಅಥವಾ ಸಮ್ಮುಖದಲ್ಲಿ ಬಾಬನ ಸಮ್ಮುಖದಲ್ಲಿ ಕುತ್ಕೊಂಡಾಗ ಬಹಳ ಖುಷಿ ಇರ್ತದೆ. ಹೊರಗಿನ ಜಗತ್ತು, ಹೊರಗಿನ ವಾತಾವರಣಕ್ಕೆ ಹೋದ ತಕ್ಷಣ ಖುಷಿ ಗಾಯಬಾಗ್ಬಿಡ್ತದ. ಈ ರೀತಿ ಆಗ್ಬಾರ್ದು. ಜಿಸ್ಕಿ ಮಹಿಮಾ ಗಾತೆ ಹೇ ವ ಅಬ್ ತುಮ್ಹಾರೆ ಪಾಸ್ ಹಾಜಿರ್ ಹೇ. ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು, ಎಷ್ಟು ಆಂತರಿಕವಾದಂತ ನಶೆ ಇರಬೇಕು. ಯಾರ ಮಹಿಮೆಯನ್ನು ಭಕ್ತಿ ಮಾರ್ಗದಲ್ಲಿ ಬೇಕಾದಷ್ಟು ಮಾಡಿದೆವು. ಅಂತಹ ಶ್ರೇಷ್ಠಾತಿ ಶ್ರೇಷ್ಠ ಅಪರಂ ಅಪಾರ ಮಹಿಮಾ ಯೋಗ್ಯ ತಂದೆ, ಅಂತವರ ಸಮ್ಮುಖದಲ್ಲಿ ನಾವು ಕುತ್ಕೊಂಡಿದ್ದೀವಿ. ನಮ್ಮ ಎದುರುಗಡೆ ಆ ತಂದೆ ಈಗ ಹಾಜರಾಗಿದ್ದಾರೆ. ಬಾಪ್ ಸಮझाते हैं 5000 ವರ್ಷ ಪಹಲೆ भी तुमको राजा देकर गया था. ಬಾಬಾ ಹೇಳ್ತಾರೆ, 5000 ವರ್ಷದ ಮೊದಲು ಸಹ ನಿಮಗೆ ನಾನು ರಾಜ್ಯವನ್ನ, ಭವಿಷ್ಯ ಆಸ್ತಿಯನ್ನ ಕೊಟ್ಟು ಹೋಗಿದ್ದೆ. ಈಗ ತುಮ್ ದೇಖೆಂಗೆ ಆಹಿಸ್ತೆ ಆಹಿಸ್ತೆ ಸಬ್ ಪುಕಾರ್ತೆ रहेंगे. ಜಗತ್ತು ಹೇಗಿದೆ, ದುಃಖ ಹೆಚ್ಚಾಗ್ತಾ ಇದೆ. ನಿಧಾನವಾಗಿ ಇನ್ನೂ ಜಾಸ್ತಿ ಕೂಗ್ತಾ ಹೋಗ್ತಾರೆ, ಮೊರೆ ಇಡ್ತಾರೆ. ತುಮ್ಹಾರಿ ಬಿ ಸ್ಲೋಗನ್ ನಿಕಲ್ತೆ रहेंगे. ನೀವು ಏನೆಲ್ಲ ಈಗ ಪುರುಷಾರ್ಥ ಮಾಡ್ತಾ ಇದ್ದೀರಿ, ಸಂದೇಶ ಕೊಡ್ತಾ ಇದ್ದೀರಿ, ಮುಂದೆ ಒಂದು ಸಮಯದಲ್ಲಿ ಪ್ರತ್ಯಕ್ಷ ಆಗ್ತದೆ. ಸ್ಲೋಗನ್ ಸಹ ಎಲ್ಲರೂ ಹೇಳ್ತಾರೆ. ಜೈಸೆ ಇಂದಿರಾ ಗಾಂಧಿ ಕಹತಿ ಕಿ ಏಕ ಧರ್ಮ ಏಕ ಭಾಷಾ. ಒಬ್ಬೊಬ್ರದ್ದು ಸಹ ಒಂದು ಸ್ಲೋಗನ್ ಅಂತ ಇಟ್ಟಿರ್ತಾರೆ ಮಹಾತ್ಮರು ಅಥವಾ ಯಾರೆಲ್ಲ ಬಹಳ ವಿಶೇಷ ಕಾರ್ಯವನ್ನ ದೇಶಕ್ಕಾಗಿ ಬಹಳಷ್ಟು ಹೋರಾಡಿದಂತವರು ಅಥವಾ ಶ್ರಮ ಪಟ್ಟಂತವರು ಸತ್ಪುರುಷರು, ಅವರದೆಲ್ಲ ಹೇಳಿಕೆ ಅದು ಬಹಳ ಪ್ರಸಿದ್ಧಿ ಆಗ್ಬಿಟ್ಟಿರ್ತದೆ. ಹೇಗೆ ಇಂದಿರಾ ಗಾಂಧೀಜಿಯವರು ಸಹ ಹೇಳ್ತಾ ಇದ್ರಂತೆ, ಒಂದೇ ಧರ್ಮ, ಒಂದೇ ಭಾಷೆ, ಏಕ ರಾಜ್ಯ ಇಹೋ, ಒಂದೇ ರಾಜ್ಯ ಇರಬೇಕು. ಉಸ್ಮೆ ಬಿ ಆತ್ಮ ಕಹತಿ ಹೇನಾ, ಹೇಳುವಂತವ್ರು ಯಾರು? ಆತ್ಮನೇ ಅಲ್ವಾ. ಆತ್ಮ ಜಾನ್ತಿ ಹೇ ಬರೋಬರ್ ಭಾರತ್ ಮೇ ಏಕ ರಾಜಧಾನಿ ಥಿ. ಯಾವುದನ್ನ ಆಗಬೇಕು ಅಂತ ಬಯಸ್ತಾ ಇದ್ರು, ಒಂದು ಸಮಯದಲ್ಲಿ ಭಾರತದಲ್ಲಿ ಒಂದೇ ಏಕ ರಾಜಧಾನಿ ಇತ್ತು, ಏಕ ಮತ ಇತ್ತು, ಏಕ ಧರ್ಮ ಇತ್ತು, ಏಕ ಭಾಷೆ ಇತ್ತು. ಜೋ ಅಭಿ ಸಾಮ್ನೆ ಖಡಿ ಹೇ. ಈಗ ಮುಂಬರುವಂತಹ ಭಾರತ, ಅದರಲ್ಲಿ ಒಂದೇ ಧರ್ಮ, ಒಂದೇ ರಾಜ್ಯ, ಒಂದೇ ಭಾಷೆ,
ಈಗ ಸಮ್ಮುಖದಲ್ಲಿದೆ. ಸಮಜ್ತೆ ಹೈ ಕಭಿ ಭಿ सारा खत्म हो जाए यह कोई नई बात नहीं है. भारत को फिर 16 कला संपूर्ण जरूर बनना है. तुम जानते हो हम इस योग बल से 16 कला संपूर्ण बन रहे हैं. ಜಗತ್ತಂತೂ ಯಾವ ಸಮಯಕ್ಕಾದ್ರೂ ವಿನಾಶ ಆಗ್ಬಿಡ್ಬೋದು. ಇದೇನು ಹೊಸ ಮಾತಲ್ಲ. 5000 ವರ್ಷದ ಹಿಂದೆ ಹೇಗೆ ವಿನಾಶ ಆಗಿತ್ತೋ ಹಾಗೆ ಆಗ್ತದೆ. ಮುಂಬರುವಂತಹ ಸತ್ಯುಗಿ ದೈವಿ ರಾಜ್ಯ ಅದು ಹೇಗೆ ಸ್ಥಾಪನೆ ಆಗ್ಬೇಕಿತ್ತೋ ಅದಂತೂ ನಮ್ಮ ಸಮ್ಮುಖದಲ್ಲಿದೆ, ಸ್ಥಾಪನೆಯಾಗಿ ಆಗ್ತದೆ. ಇದೇನು ಹೊಸ ಮಾತಲ್ಲ. ಭಾರತ ಒಂದು ಸಮಯದಲ್ಲಿ 16 ಕಲಾ ಸಂಪೂರ್ಣ 16 ಕಲಾ ಸಂಪೂರ್ಣ ಇತ್ತು. ಈಗ ಆಗಲೇಬೇಕು ಮತ್ತೆ ಪುನಃ. ತಮಗೆ ಗೊತ್ತಿದೆ, ಈಗ ಬಾಬಾ ಕಲಿಸುವಂತಹ ಈ ಯೋಗ ಬಲದಿಂದ ನಾವು 16 ಕಲಾ 16 ಕಲಾ ಸಂಪೂರ್ಣರು ಆಗ್ತಾ ಇದ್ದೇವೆ. ಕತೆ ಹೇನ ದೇ ದಾನ್ ತೋ ಚೂಟಿ ಗ್ರಹಣ. ಆ ಸಂಪೂರ್ಣ ಅವಸ್ಥೆ ಬರೋದು ಯಾವಾಗ? ಬಾಬಾ ಹೇಳ್ತಾರೆ, ಭಕ್ತಿಯಲ್ಲಿ ಹೇಳ್ತಾರಲ್ವಾ, ದಾನ ಕೊಡಿ. ಆಗ ಯಾವುದೇ ದೋಷ ಗ್ರಹಣ ಏನಾದ್ರೂ ಇದ್ರೆ ಅದು ಬಿಟ್ಕೊಂಡು ಹೋಗ್ತದೆ. ಬಾಪ್ ಬಿ ಕತೆ ವಿಕಾರೋಂಕ ಅವಗುಣೋಂಕ ದಾನ್ ದೋ. ಇಲ್ಲಿ ಶುಭಾಬ ಹೇಳ್ತಾರೆ, ಸ್ವಯಂ ಭಗವಂತ ದಾನವನ್ನ ಕೇಳ್ತಾ ಇದ್ದಾರೆ. ಮಕ್ಕಳೇ, ವಿಕಾರಗಳನ್ನ ಅವಗುಣಗಳ ದಾನ ಕೊಡಿ. ಆಗ ಈ ಏನು ಮಾಯೆ ಪಂಚ ವಿಕಾರಗಳು ದುರ್ಗುಣಗಳು ಪಾಪಕರ್ಮ ಈ ಗ್ರಹಣ ಇದು ಬಿಟ್ಟು ಹೋಗ್ತದೆ. ಯಾಕೆಂದ್ರೆ ಇದು ರಾವಣ ರಾಜ್ಯ. ತಂದೆ ಬಂದಿರೋದೇ ಇದರಿಂದ ನಮ್ಮನ್ನ ಬಿಡಿಸಲು. ಈಗ ಬಿಡುಗಡೆ ಆಗ್ಬೇಕು ಅಂದ್ರೆ ದಾನ ಕೊಡ್ಬೇಕು. ವಿಕಾರಗಳ ದಾನ ಕೊಡಿ ಅಂತಾರೆ ಬಾಬಾ. ಆಗ ನೀವು 16 ಕಲಾ ಸಂಪೂರ್ಣ ಆಗ್ಬಿಡ್ತೀರಿ. ಇಸ್ಮೇ ಬಿ ಕಾಮ್ ವಿಕಾರ ಬಡಾ ಭಾರಿ ಅವಗುಣ ಹೇ. ಇದರಲ್ಲಿಯೂ ಸಹ ಕಾಮ ವಿಕಾರ ಅಂದ್ರೆ ಬಹಳ ದೊಡ್ಡ ಅವಗುಣ. ತುಮ್ ದೇಹ ಅಭಿಮಾನಿ ಬನ್ ಪಡೆ ಹೋ. ಬಾಬಾ ಹೇಳ್ತಾರೆ, ನೀವೆಲ್ಲ ದೇಹಾಭಿಮಾನಿಗಳಾಗ್ಬಿಟ್ಟಿದ್ರಿ, ಈಗ ಆತ್ಮಾಭಿಮಾನಿಗಳು ಆಗಬೇಕು. ಶರೀರಕ ಬಾನ್ ಬಿ ಚೋಡ್ನಾ ಪಡೆ. ಆತ್ಮಾಭಿಮಾನಿ ಆಗ್ಬೇಕಾದ್ರೆ ಈಗ ದೇಹ ಭಾವನೆ ದೇಹ ಅಭಿಮಾನವನ್ನ ಬಿಡಬೇಕಾಗ್ತದೆ. ಇನ್ ಬಾತಂಕೋ ತುಂಬ ಬಚ್ಚೆ ಹಿ ಸಮಜ್ತೆ ಹೋ. ಆತ್ಮಾಭಿಮಾನಿ ಸ್ಥಿತಿ ಅಂದ್ರೇನು? ದೇಹಾಭಿಮಾನ ಯಾವ್ದ್ರಿಂದ ಬರ್ತದೆ? ಯಾವುದು ಅವಗುಣ, ಯಾವುದು ವಿಕಾರ? ಈ ಮಾತುಗಳ ಬಗ್ಗೆ ತಾವು ಮಕ್ಕಳಿಗೆ ತಿಳಿದಿದೆ. ದುನಿಯಾ ನೀ ಜಾನ್ತಿ ಹೇ, ನೀವು ತಿಳ್ಕೊಂಡಿದ್ದೀರಿ, ಜಗತ್ತಿನವರಿಗೆ ಗೊತ್ತಿಲ್ಲ. ಭಾರತ 16 ಕಲಾ ಸಂಪೂರ್ಣ ಇತ್ತು, ಸಂಪೂರ್ಣ ದೇವತೆಗಳ ರಾಜ್ಯ ಇತ್ತು. ಈಗ ಗ್ರಹಣ ಹಿಡ್ಕೊಂಡ್ಬಿಟ್ಟಿದೆ, ಪಂಚವಿಕಾರಗಳ ಗ್ರಹಣ ಇದೆ. ಬಾಬಾ ಹೇಳ್ತಾರೆ, ಲಕ್ಷ್ಮೀ ನಾರಾಯಣರ ರಾಜಧಾನಿ ಇತ್ತು, ಭಾರತ ಸ್ವರ್ಗವಾಗಿತ್ತು. ಅಬ್ ವಿಕಾರೋಂ ಕಾ ಗ್ರಹಣ ಲಗಾ ಹುವಾ ಹೇ. ಈಗ ವಿಕಾರಗಳ ಗ್ರಹಣ ಹಿಡ್ಕೊಂಡ್ಬಿಟ್ಟಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ದೇ ದಾನ್ ತೋ ಚೂಟೆ ಗ್ರಹಣ. ದಾನವನ್ನ ಕೊಡಿ, ಆಗ ನಿಮಗೆ ಅಂಟಿಕೊಂಡಂತಹ ಗ್ರಹಣ ಎಲ್ಲವೂ ಸಹ ಬಿಟ್ಟು ಹೋಗ್ತದೆ. ಎ ಕಾಮ್ ವಿಕಾರ ಹಿ ಗಿರಾನೆ ವಾಲಾ ಹೇ. ಕಾಮ ವಿಕಾರ ಅದು ಬೀಳಿಸುವಂತದ್ದಾಗಿದೆ. ಇಸ್ಲಿಯೇ ಬಾಪ್ ಕೇತೆ ಹೇ ಯೆ ದಾನ್ ದೋ ತೋ ತುಮ್ 16 ಕಲಾ ಬನ್ ಜಾಯೆಂಗೆ. ನೀವು ದಾನ ಕೊಡಿ, ವಿಕಾರಗಳನ್ನ ದಾನ ಮಾಡಿ, ಆಗ ನೀವು 16 ಕಲಾ ಸಂಪೂರ್ಣ ಆಗ್ಬಿಡ್ತೀರಿ. ನಹಿ ದೇಂಗೆ ತೋ ನಹಿ ಬನೆಂಗೆ. ಬಾಬಾ ಕೇಳ್ತಾ ಇದ್ದಾರೆ, ನೀವು ನನಗೆ ದಾನ ಅಂತ ಕೊಟ್ಟು ಬಿಡಿ. ನೀವು ಕೊಟ್ಟಿಲ್ಲ ಅಂತಂದ್ರೆ ನೀವು 16 ಕಲಾ ಸಂಪೂರ್ಣನೂ ಆಗುವುದಿಲ್ಲ. ಆತ್ಮಗೂ ಅಪ್ನ ಪಾಠ ಮಿಲಾ ಹುವಾ ಹೇ. ಪ್ರತಿಯೊಂದು ಆತ್ಮನಿಗೂ ಸಹ ತಮ್ಮದೇ ಆದಂತ ಪಾತ್ರವು ಸಿಕ್ಕಿದೆ. ಇದು ಸಹ ನಮ್ಮ ಬುದ್ಧಿಯಲ್ಲಿದೆ. ತುಮ್ಹಾರಿ ಆತ್ಮ ಮೇ ಕಿತ್ನಾ ಪಾಠ ಹೇ. ನೋಡಿ, ಎಷ್ಟು ಜನ್ಮದ ಪಾರ್ಟ್ ಇದೆ ಆತ್ಮನಲ್ಲಿ, ಎಷ್ಟು ಸೂಕ್ಷ್ಮ ಜ್ಯೋತಿ ಆತ್ಮ. ವಿಶ್ವಕ ರಾಜ್ಯ ಭಾಗ್ಯ ಲೇತೆ ಹೋ. ನೀವೇ ವಿಶ್ವದ ರಾಜ್ಯ ಭಾಗ್ಯವನ್ನ ಪಡ್ಕೊಳ್ತೀರಿ. ಇದು ಬೇಹದ್ದಿನ ಡ್ರಾಮಾ. ಅತಾಹ ಆಕ್ಟ್ರೆಸ್ ಹೇ. ಈ ಬೇಹದ್ದಿನ ಸೃಷ್ಟಿ ನಾಟಕದಲ್ಲಿ ಬಹಳಷ್ಟು ಜನ ಪಾತ್ರಧಾರಿಗಳಿದ್ದಾರೆ. ಇಸ್ಮೇ ಫಸ್ಟ್ ಕ್ಲಾಸ್ ಆಕ್ಟ್ರೆಸ್ ಹೇ. ಸ್ಟೇಜಿನ ಮೇಲೆ ವೆರೈಟಿ ಪಾರ್ಟ್ ಮಾಡುವಂತಹ ಆಕ್ಟ್ರೆಸ್ ಬರ್ತಾರೆ. ಕೆಲವರು ಫಸ್ಟ್ ಕ್ಲಾಸ್ ಆಕ್ಟ್ರೆಸ್ ಅಂತ ಇರ್ತಾರೆ, ಮೇನ್ ಪಾರ್ಟ್ ಮಾಡುವಂತವರು. ಹಾಗೆ ಈ ಸೃಷ್ಟಿ ನಾಟಕ ಎನ್ನುವಂತ ರಂಗ ಮಂಟಪದ ಮೇಲೆ ಆದಿಯಿಂದ ಕೊನೆ ತನಕ ಪಾತ್ರ ಮಾಡುವಂತವರಲ್ಲಿ ಫಸ್ಟ್ ಕ್ಲಾಸ್ ಆಕ್ಟ್ರೆಸ್ ಯಾರು? ಲಕ್ಷ್ಮೀ ನಾರಾಯಣ್. ಇನ್ಹೊಂಕ ನಂಬರ್ 1 ಪಾರ್ಟ್ ಹೇ. ಫಸ್ಟ್ ಕ್ಲಾಸ್ ಆಕ್ಟ್ರೆಸ್ ಆಗಿದ್ದಾರೆ, ಮತ್ತೆ ಅವರ ಪಾತ್ರ ನಂಬರ್ 1 ಪಾತ್ರ ಆಗಿದೆ. ಬ್ರಹ್ಮ ಸರಸ್ವತಿ, ಫಿರ್ ಬ್ರಹ್ಮ ಸರಸ್ವತಿ ಸೋ ವಿಷ್ಣು ಬಂತೆ ಹೇ. ವಿಷ್ಣು ಅಂದ್ರೆ ಕಂಬೈಂಡ್ ರೂಪ. ಈಗ ಸಂಗಮ ಯುಗದಲ್ಲಿ ಬ್ರಹ್ಮ ಸರಸ್ವತಿ, ಅವರೇ ಮುಂದೆ ಭವಿಷ್ಯದಲ್ಲಿ ವಿಷ್ಣು ಅಂದ್ರೆ ಲಕ್ಷ್ಮೀ ನಾರಾಯಣ ಆಗ್ತಾರೆ. ಅವರು ಹೇಗೆ 84 ಜನ್ಮ ಪಡಿತಾರೆ? ಇದೆಲ್ಲವೂ ಸಹ ಚಕ್ರ ಬುದ್ಧಿಯಲ್ಲಿ ಬಂದ್ ಬಿಡಬೇಕು. ಶಾಸ್ತ್ರ ಪढ़ने से थोड़ी ही कोई समझते हैं. वह तो कल्प की आयु ही लाखों वर्ष का देते हैं. ಕೆಲವರಿಗೆ ಬಹಳ ಗೊಂದಲ, ಈ ಕಲಿಯುಗದ ಆಯುಷ್ಯ ಅಥವಾ ಯುಗಗಳ ಆಯುಷ್ಯ ಎಷ್ಟು? ಯಾಕೆಂದ್ರೆ ಕೆಲವು ಕಡೆ ಬರೆದು ಬಿಟ್ಟಿದ್ದಾರೆ ಲಕ್ಷಾಂತರ ವರ್ಷ ಅಂತ ಹೇಳಿ. ಫಿರ್ ತೋ ಸ್ವಸ್ತಿಕಾ ಬಿ ಬನ್ ನ ಸಕೆ. ಸೃಷ್ಟಿ ಚಕ್ರದ ಬಗ್ಗೆ ಎಷ್ಟು ಸುಂದರವಾದಂತ ಜ್ಞಾನ ತಾವು ಕೇಳಿದಿರಿ. ಸತ್ಯ ತ್ರೇತ ದ್ವಾಪರ ಕಲಿಯುಗ ಸ್ವಸ್ತಿಕ ಚಿತ್ರದ ಮೂಲಕ ತೋರಿಸಲಾಗಿದೆ. ವ್ಯಾಪಾರಿ ಲೋಕ್
ಚೌಪड़ा लिखते हैं तो उस पर ಸ್ವಸ್ತಿಕ निकालते हैं. ವ್ಯಾಪಾರಸ್ಥರು ಹೊಸ ಪುಸ್ತಕ ಖಾತೆಯನ್ನ ಲೆಕ್ಕಪತ್ರವನ್ನ ಬರಿಬೇಕಾದ್ರೆ ಫಸ್ಟ್ ಆ ಪುಸ್ತಕದ ಮೇಲೆ ಸ್ವಸ್ತಿಕವನ್ನ ಬರೀತಾರೆ. ಸ್ವಸ್ತಿಕದಲ್ಲಿ ವಿಶೇಷತೆ ಏನಂದ್ರೆ 4 ಸಮವಾಗಿ ಭಾಗ ಇರ್ತದೆ. ಗಣೇಶ್ ಕಿ ಪೂಜಾ ಕರ್ತೆ हैं, ಒಂದು ಸ್ವಸ್ತಿಕ ಬಿಡಿಸ್ತಾರೆ, ಇನ್ನೊಂದು ಗಣೇಶನ ಪೂಜೆಯನ್ನ ಮಾಡ್ತಾರೆ. ಯಹ ಹೇ ಬೇಹದ್ ಕಾ ಚೌಪड़ा, ಇಲ್ಲಿ ಬೇಹದ್ದಿನ ಲೆಕ್ಕ ಇದೆ, बेहदिना लेक्का पुस्तक ಇದೆ. स्वस्तिका में 4 भाग होते हैं. जैसे जगन्नाथपुरी में चावल का हंडा रखते हैं, वह पक जाता है तो 4 भाग हो जाते हैं. ಬಾಬಾ 4 ಯುಗದ ಒಂದು ವಿಶ್ಲೇಷಣೆಯನ್ನು ಕೊಡಬೇಕಾದ್ರೆ ಕೆಲವೊಂದು ಉದಾಹರಣೆ ಕೊಡ್ತಾರೆ. ಹೇಗೆ ವ್ಯಾಪಾರಸ್ಥರು ಸ್ವಸ್ತಿಕವನ್ನ ಬಿಡಿಸ್ತಾರೆ, ಆಮೇಲೆ ಜಗನ್ನಾಥಪುರಿಯಲ್ಲಿ ಅಲ್ಲಿ ಪ್ರಸಾದ ಭೋಗ ಅಂದ್ರೆ ನೈವೇದ್ಯಕ್ಕೆ ಇಡ್ತಾರೆ. ಅಲ್ಲಿ ನೈವೇದ್ಯಕ್ಕಿಟ್ಟಾಗ ಆ ಅನ್ನ ತಾನಾಗಿ ಬೆಂದ ಮೇಲೆ 4 ಭಾಗ ಆಗ್ಬಿಡ್ತದೆ. वो पक जाता है तो 4 भाग हो जाते हैं. वहां चावल का ही भोग लगाते हैं. ಜಗನ್ನಾಥಪುರಿಯಲ್ಲಿ ಬರೀ ಅನ್ನದ್ದೇ ಭೋಗ ನೈವೇದ್ಯವನ್ನ ಅರ್ಪಣೆ ಮಾಡ್ತಾರೆ. ಕ್ಯೂಕಿ ವಹಾ ಚಾವಲ್ ಬಹುತ್ ಖಾತೆ ಹೇ, ಅಲ್ಲಿ ಜನನು ಸಹ ಬಹಳಷ್ಟು ಅನ್ನವನ್ನ ಊಟ ಮಾಡ್ತಾರೆ. ಶ್ರೀನಾಥ್ ದ್ವಾರ ಮೇ ಚಾವಲ್ ಹೋತೆ ನಹಿ, ಜಗನ್ನಾಥಪುರಿಯಲ್ಲಿ ಕೇವಲ ಒಂದು ಅನ್ನವನ್ನ ಭೋಗ ಅಂತ ಸಮರ್ಪಣೆ ಮಾಡ್ತಾರೆ, ನೈವೇದ್ಯ. ಇನ್ನು ಶ್ರೀನಾಥ್ ದ್ವಾರದಲ್ಲಿ ಚಾವಲ್ ಇಲ್ಲ. ವಹಾ ತೋ ಸಬ್ ಸಚ್ಚೆ ಘೀ ಕಾ ಪಕ್ಕಾ ಮಾಲ್ ಬಂತಾ ಹೇ. ಇಲ್ಲಿ ನೋಡಿದ್ರೆ ಬರೀ ಅನ್ನದ ನೈವೇದ್ಯ. ಶ್ರೀನಾಥ ದ್ವಾರದಲ್ಲಿ ಎಲ್ಲಾ ಪ್ಯೂರ್ ಘೀ, ಪ್ಯೂರ್ ತುಪ್ಪದಿಂದ ತಯಾರಿಸುವಂತಹ ಪದಾರ್ಥಗಳಿರ್ತದೆ. जब भोजन बनाते हैं तो भी सफाई से मुंह बंद करके बनाते हैं. ಆ ಪ್ರಸಾದವನ್ನ ತಯಾರು ಮಾಡಬೇಕಾದ್ರೆ ಎಲ್ಲರೂ ಸಹ ಏನ್ ಮಾಡ್ತಾರೆ, ಬಾಯಿಗೆ ಬಟ್ಟೆ ಹಾಕೊಂಡು ಶುದ್ಧತೆಯಿಂದ ಸ್ವಚ್ಛತೆಯಿಂದ ತಯಾರು ಮಾಡ್ತಾರೆ. ಶುದ್ಧ ತುಪ್ಪದಿಂದ ಎಷ್ಟೋ ವೆರೈಟಿ ಪ್ರಕಾರದ ನೈವೇದ್ಯವನ್ನ ಪದಾರ್ಥಗಳನ್ನ ತಯಾರು ಮಾಡ್ತಾರೆ. ಪ್ರಸಾದ್ ಬಹುತ್ ಇಜ್ಜತ್ ಸೆ ಲೇ ಜಾತೆ ಹೇ, ಅಲ್ಲಿ ತೆಗೆದುಕೊಂಡು ಹೋಗುವಂತವ್ರು ಮಾಡುವವರು ಸಹ ಅಷ್ಟು ಗೌರವದಿಂದ ಅಷ್ಟು ಪ್ರೀತಿಯಿಂದ ಒಂದು ಭಾವನೆಯಿಂದ ಸ್ವಚ್ಛತೆಯಿಂದ ಮಾಡುವ ಕಾರಣ ಅಲ್ಲಿ ಪ್ರಸಾದವನ್ನ ತೆಗೆದುಕೊಂಡು ಹೋಗುವಂತವ್ರು ಸಹ ಬಹಳಷ್ಟು ಗೌರವ ಕೊಡ್ತಾರೆ. ಒಂದೊಂದು ಕಾಳು ಪ್ರಸಾದಕ್ಕೂ ಸಹ ಮಾನ್ಯತೆಯನ್ನ ಕೊಡ್ತಾರೆ. ಭೋಗ್ ಲಗಾಕರ್ ಫಿರ್ ವಹ ಸಬ್ ಪಂಡೆ ಲೋಗೋಂ ಕೋ ಮಿಲ್ತಾ ಹೈ. ಆಮೇಲೆ ಉಳಿದವರೆಲ್ಲ ಅಲ್ಲಿ ಪಂಡ ಯಾರಿರ್ತಾರೋ ಅವರಿಗೆಲ್ಲ ಸಿಗ್ತದೆ. ದುಕಾನ್ ಮೇ ಜಾಕರ್ ರಖ್ತೆ ಹೈ. ಮತ್ತೆ ಎಷ್ಟೋ ಕೆಲವೊಂದು ತುಪ್ಪದಿಂದ ಮಾಡಿದಂತಹ ಕೆಲವೊಂದು ಪದಾರ್ಥಗಳು, ಸ್ವೀಟ್ಸ್ ಇರ್ಬೋದು, ಭೋಜನ ಎಲ್ಲ ಹೋಗಿ ಅಂಗಡಿಲಿ ಇಡ್ತಾರಂತೆ. ವಹಾ ಬಹುತ್ ಭೀಡ್ ರಹತಿ ಹೈ, ಎಷ್ಟು ಜನ ರಶ್ ಆಗ್ಬಿಡುತ್ತಾರೆ. ಬಾಬಾ ಕಾ ದೇಖಾ ಹುವಾ ಹೈ. ಇವೆಲ್ಲ ಯಾರ ಅನುಭವ? ಬ್ರಹ್ಮ ಬಾಬಾ ಭಕ್ತಿ ಮಾರ್ಗದಲ್ಲಿ ಬೇಕಾದಷ್ಟು ನೋಡಿದ್ದಾರೆ. ಅಬ್ ತುಮ್ ಬಚ್ಚೋಂ ಕೋ ಕೌನ್ ಪಡಾ ರಹೆ ಹೈ, ಭಕ್ತಿಯ ವಿಸ್ತಾರ ಬಾಬಾ ಹೇಳಿದ್ರು. ಈಗ ಸಂಗಮಯುಗದಲ್ಲಿ ಶಿವಬಾಬಾ ನಮ್ಗೆ ಎಂತ ಶಿಕ್ಷಣ ಓದಿಸ್ತಾ ಇದ್ದಾರೆ, ಯಾರು ಓದಿಸ್ತಾ ಇದ್ದಾರೆ? ಒಂದು ಕ್ಷಣ ವಿಚಾರ ಮಾಡಬೇಕು. ಮೋಸ್ಟ್ ಬಿಲೆವೆಡ್ ಬಾಪ್, ಅತಿ ಪ್ರಿಯಾತಿ ಪ್ರಿಯವಾಗಿರುವಂತ ತಂದೆ ಬಂದು ಶಿಕ್ಷಣ ಓದಿಸುವುದಷ್ಟೇ ಅಲ್ಲ, ಬಾಪ್ ಆಕರ್ ತುಮ್ಹಾರ ಸರ್ವೆಂಟ್ ಬನಾ ಹೇ. ಭಗವಂತ ತಂದೆಯಾಗಿ ಬಂದ್ರು, ಶಿಕ್ಷಕನಾಗಿ ಓದಿಸ್ತಾ ಇದ್ದಾರೆ. ಮೋಸ್ಟ್ ಬಿಲೆವೆಡ್ ಬಾಪ್ ಅಷ್ಟೇ ಅಲ್ಲದೆ ನಾವು ಮಕ್ಕಳ ಸೇವೆಯನ್ನ ಮಾಡ್ತಾ ಇದ್ದಾರೆ, ಸರ್ವೆಂಟ್ ಆಗಿದ್ದಾರೆ. ಎಷ್ಟು ನಿರಹಂಕಾರಿ, ಎಷ್ಟು ನಿರಾಭಿಮಾನಿ ಶಿವಬಾಬಾ. ತುಮ್ಹಾರಿ ಸೇವಾ ಕರ್ ರಹೆ ಹೇ. ಈಗ ಮಕ್ಕಳ ಸೇವೆನ ಮಾಡ್ತಾ ಇದ್ದಾರೆ. ಮಕ್ಕಳ ಉದ್ಧಾರ ಆಗ್ಬೇಕು, ಮಕ್ಕಳ ಅವಗುಣವನ್ನ ತೆಗೆದು ಹಾಕಬೇಕು, ಮಕ್ಕಳನ್ನ ಶ್ರೇಷ್ಠ ಮಾರ್ಗದಲ್ಲಿ ನಡೆಸಬೇಕು. ಇದು ಭಗವಂತ ಮಾಡುವಂತಹ ಸೇವೆ. ಇದು ಇತನಾ ನಶಾ ಚಡ್ತಾ ಹೇ. ಹಮ್ ಆತ್ಮೋ ಕೋ ಬಾಪ್ ಪಡಾತೆ ಹೇ. ಇಷ್ಟು ನಶೆ ಇರಬೇಕು ಅಂದ್ರೆ ಆಂತರಿಕ ಖುಷಿ ಇರಬೇಕು. ಸ್ವಯಂ ಭಗವಂತ ತಂದೆ ಬಂದು ನಮಗೆ ಆತ್ಮರಿಗೆ ಓದಿಸ್ತಾ ಇದ್ದಾರೆ. ಆತ್ಮವೇ ಅಲ್ವಾ ಎಲ್ಲವೂ ಸಹ ಕರ್ಮ ಮಾಡೋದು. ಮನುಷ್ಯ ಫಿರ್ ಕಾದೇತೆ ಆತ್ಮ ನಿರ್ಲೇಪ ಹೇ. ಕೆಲವರು ಹೇಳ್ಬಿಡ್ತಾರೆ ಮನುಷ್ಯರು ಆತ್ಮ ನಿರ್ಲೇಪ, ಪಾಪನೂ ಅಂಟ್ಕೊಳ್ಳುವುದಿಲ್ಲ, ಪುಣ್ಯನೂ ಅಂಟ್ಕೊಳ್ಳುವುದಿಲ್ಲ. ತುಮ್ ಜಾನ್ತೆ ಹೋ ಆತ್ಮ ಮೇ ತೋ 84 ಜನ್ಮೋं का ಅವಿನಾಶಿ ಪಾಠ ಬರಾ ಹುವಾ ಹೇ. ಆತ್ಮ ನಿರ್ಲೇಪ ಅಲ್ಲ, 84 ಜನ್ಮಗಳ ಅವಿನಾಶಿ ಪಾತ್ರವು ಆತ್ಮನಲ್ಲಿ ತುಂಬಿದೆ, ರೆಕಾರ್ಡ್ ತುಂಬಿದೆ. ಉನ್ಕೋ ಫಿರ್ ನಿರ್ಲೇಪ ಕಹನಾ ಕಿತ್ನಾ ರಾತ್ ದಿನ್ ಕಾ ಫರ್ಕ್ ಹೋ ಜಾತಾ ಹೈ. ಆತ್ಮ ನಿರ್ಲೇಪ ಅಲ್ಲ, ಆತ್ಮ ದೇಹಕ್ಕೆ ಅಂಟಿಕೊಂಡಿಲ್ಲ, ಆದ್ರೆ ದೇಹದ ಮೂಲಕ ಮಾಡಿದಂತ ಕರ್ಮಗಳು ಆತ್ಮನಲ್ಲಿ ಅಂಟಿಕೊಳ್ತದೆ. ಅಂಟಿಕೊಳ್ಳೋದಂದ್ರೆ ಅರ್ಥ ಏನು? ರೆಕಾರ್ಡ್ ಆಗ್ತದೆ. ಏನೇ ಕರ್ಮ ಮಾಡಿದ್ರೂ ಸಹ ಆತ್ಮದಲ್ಲಿ ರೆಕಾರ್ಡ್ ಆಗ್ತಾ ಇರ್ತದೆ. ಈ ರೀತಿಯಾಗಿ ನಿರ್ಲೇಪ ಅಂತ ಹೇಳೋದು ಹಗಲು ರಾತ್ರಿ ವ್ಯತ್ಯಾಸ ಆಗ್ಬಿಡುತ್ತದೆ. ಅವಿನಾಶಿ ಪಾರ್ಟ್ ಇದೆ ಆತ್ಮನದ್ದು. ಯಾ ಜಬ್ ಕೋಯಿ ಅಚ್ಚಿ ರೀತಿ
मास 1.5 बैट समझे तब ये ಪಾಯಿಂಟ್ಸ್ ಬುದ್ಧಿ में बैठे। ಈಗ ಒಂದೇ ಬಾರಿಗೆ ಒಂದು ದಿನದಲ್ಲಿ ಅರ್ಥ ಆಗುವಂತ ಜ್ಞಾನ ಅಲ್ಲ, ಆಧ್ಯಾತ್ಮ ಜ್ಞಾನ ಅಂದ್ರೆ ಆಳಕ್ಕೆ ಹೋಗ್ಬೇಕು। ಎಷ್ಟು ಅರ್ಥೈಸ್ಕೊಳ್ತಾ ಹೋಗ್ತೀವೋ ಅಷ್ಟು ಅಮೂಲ್ಯವಾದಂತಹ ಮುತ್ತು ರತ್ನಗಳಂತೆ ನಮಗೆ ಅನುಭವಗಳಾಗ್ಲಿಕ್ಕೆ ಶುರು ಆಗ್ತದೆ। ಇದು ಕೆಲವು ಸಮಯ ಬೇಕಾಗ್ತದೆ, ಒಳ್ಳೊಳ್ಳೆ ಪಾಯಿಂಟ್ಸ್ ಇರ್ತದೆ। ಕೇಳ್ತಾ ಕೇಳ್ತಾ ಹೋದಂತೆ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗ್ತದೆ। ದಿನ ಪ್ರತಿದಿನ ಪಾಯಿಂಟ್ಸ್ तो बहुत निकलती रहती है। ಎಷ್ಟೋ ಅನೇಕ ಪಾಯಿಂಟ್ಸ್ ಅನ್ನ ತಾವು ಕೇಳಿದಿರಿ, ಕೋರ್ಸ್ ಅನ್ನ ಕೇಳಿದಿರಿ, ಬಾಬಾನ ಮುರಳಿ ಸ್ಪೆಷಲ್ ಕ್ಲಾಸಸ್ ಎಲ್ಲ ಕೇಳ್ತಾ ಇದ್ದೀರಿ। बहुत निकलती रहते हैं। ದಿನೇ ದಿನೇ ಬಹಳಷ್ಟು ಪಾಯಿಂಟ್ಸ್ ಅಂತೂ ಬರ್ತಾನೆ ಇರ್ತದೆ। ಯಾಕಂದ್ರೆ ಜ್ಞಾನ ಸಾಗರ ಶುಭಾಬ, ಜ್ಞಾನ ಬಹಳ ವಿಸ್ತಾರ ಇದೆ। ಎಷ್ಟು ಕೇಳಿದ್ರು ಹೊಸ ಹೊಸ ಪಾಯಿಂಟ್ಸ್ ಇನ್ನೂ ಸಿಗ್ತಾನೆ ಇರ್ತದೆ। ಯಹ ಜೈಸೆ कस्तूरी, ಇದು ಜ್ಞಾನ ಕಸ್ತೂರಿ ಅಂತ ಹೇಳ್ಬೋದು। बच्चों को जब पूरा निश्चय बैठता है तो फिर समझते हैं बरोबर परमपिता परमात्मा ही आकर दुर्गति से सद्गति करते हैं। ಮಕ್ಕಳಿಗಂತೂ ಇದು ಪೂರ್ಣ ನಿಶ್ಚಯ ಇದೆ। ಏನಂತ ನಿಶ್ಚಯ ಇದೆ? ಸ್ವಯಂ ಪರಂಪಿತ ಪರಮಾತ್ಮ ತಂದೆ ಬಂದು ಈಗ ಎಲ್ಲರನ್ನು ಸಹ ದುರ್ಗತಿಯಿಂದ ಸದ್ಗತಿಯ ಮಾರ್ಗದ ಕಡೆ ನಮ್ಮನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ, ಸದ್ಗತಿಯನ್ನ ಕೊಡ್ತಾ ಇದ್ದಾರೆ। ಬಾಪ್ ಕೇತೆ ತುಮ್ ಪರ್ ಅಭಿ ಬೃಹಸ್ಪತಿ ಕಿ ದಶಾ ಹೈ। ಇವತ್ತು ಪ್ರಾರಂಭದಲ್ಲಿ ಬಾಬಾ ಹೇಳ್ತಾರೆ, ಈಗ ತಮ್ಮ ಮೇಲೆ ಯಾವ ದಶೆ ಬಂತು? ಈಗ ಬೃಹಸ್ಪತಿಯ ದಶೆ ಇದೆ। मैंने तुमको स्वर्ग का मालिक बनाया, अब फिर रावण ने राहु की दशा बिटा दी है। ಶಿವಬಾಬ ನಮ್ಮನ್ನ 5000 ವರ್ಷದ ಹಿಂದೆ ಸಂಗಮ ಯುಗದಲ್ಲಿ ಆಸ್ತಿಯನ್ನ ಕೊಟ್ಟರು, ಸ್ವರ್ಗದ ಮಾಲೀಕರನ್ನಾಗಿ ಮಾಡಿದ್ರು। ಆವಾಗ ಯಾವ ದಶೆ ಇತ್ತು? ಬೃಹಸ್ಪತಿಯ ದಶೆ ಇತ್ತು। ಯಾವಾಗ ರಾವಣ ರಾಜ್ಯ ಶುರುವಾಯಿತು, ರಾಹುವಿನ ದಶೆ ಕುತ್ಕೊಂಡ್ಬಿಡುತ್ತದೆ। ಅಬ ಫಿರ್ ಬಾಪಾಯ್ ಹೇ, ಇದು ಚಕ್ರ, ಸೃಷ್ಟಿ ಚಕ್ರ। ಹೇಗೆ ಸ್ವಸ್ತಿಕದ ಬಗ್ಗೆ ಹೇಳಿದ್ರೆ ಬಾಬಾ, ಅನ್ನದ 4 ಭಾಗ ಅಂತ ಹೇಳ್ತಾರೆ, ಇದು ಸೃಷ್ಟಿ ನಾಟಕ ಚಕ್ರ, ಮತ್ತೆ ಪುನಃ ರಿಪೀಟ್ ಆಗ್ಲೇಬೇಕು। ಅಬ ಫಿರ್ ಬಾಪ್ ಆಯೆ ಹೇ, ಮತ್ತೆ ಪುನಃ ತಂದೆ ಬಂದಿರೋದೇ ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು। ಹಾಗಾದ್ರೆ ಈಗ ನಮ್ಮ ಮೇಲೆ ಯಾವ ದಶೆ ಇದೆ? 5000 ವರ್ಷದ ಹಿಂದೆ ಬಾಬಾ ಯಾವಾಗ ಸಂಗಮಯುಗದಲ್ಲಿ ಬಂದಿದ್ರೋ ಆವಾಗ ನಮ್ಮ ದಶೆ ಯಾವುದಿತ್ತು? ಬೃಹಸ್ಪತಿಯ ದಶೆ ಇತ್ತು। ನಂತರ ಸ್ವರ್ಗದ ಮಾಲೀಕರಾದೆವು। ಯಾವಾಗ ದ್ವಾಪರಯುಗ ಬಂತೋ, ಪಂಚವಿಕಾರಗಳ ಪ್ರವೇಶ ಆದಾಗ ರಾವಣ ರಾಜ್ಯ ಅಂತಂದ್ರೆ ರಾಹುವಿನ ದಶೆ ಕುತ್ಕೊಂಡ್ಬಿಡ್ತು। ಈಗ ಕಲ್ಪದ ಹಿಂದಿನಂತೆ ಮತ್ತೆ ಪುನಃ ತಂದೆ ಬಂದಿದ್ದಾರೆ, ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಅವಶ್ಯವಾಗಿ ಈಗ ಯಾವ ದಶೆ ಬಂದು ಕುತ್ಕೊಂಡಿದೆ? ಬೃಹಸ್ಪತಿಯ ದಶೆ ಬಂದಿದೆ। तो अपने को घाटा नहीं लगाना चाहिए। ಇಂಥ ಶ್ರೇಷ್ಠ ಪ್ರಾಪ್ತಿ ಇದೆ, ದಶನೇ ಬದಲಾಯಿತು ಅಂದಮೇಲೆ ತಮಗೆ ತಾವೇ ಹಾನಿ ಮಾಡ್ಕೊಳ್ಬಾರ್ದು। ವ್ಯಾಪಾರಿ ಲೋಗ್ ಅಪ್ನಾ ಖಾತಾ ಹಮೇಶಾ ಠೀಕ್ ರಖ್ತೆ ಹೈ। ವ್ಯಾಪಾರಸ್ಥರು ಯಾವಾಗ್ಲೂ ಸಹ ತಮ್ಮ ಖಾತೆಯನ್ನು ಸರಿಯಾಗಿ ಇಟ್ಕೊಳ್ತಾರೆ, ಬರೀ ಎಷ್ಟು ಲಾಭ ಬಂತು ಅಂತ ನೋಡೋದಿಲ್ಲ, ಎಲ್ಲಿ ಲಾಸ್ ಆಯ್ತು ಅನ್ನೋದು ಸಹ ಗಮನ ಕೊಡ್ತಾರೆ। ಘಾಟಾ ಡಾಲ್ನೆ ವಾಲೆ ಕೋ ಅನಾಡಿ ಕಹಾ ಜಾತಾ ಹೈ। ಅಬ್ ಯಹ ತೋ ಸಬ್ಸೆ ಬಡಾ ವ್ಯಾಪಾರ ಹೈ। ಈಗ ಇದು ತಮ್ಮ ವ್ಯಾಪಾರ ಬಹಳ ದೊಡ್ಡ ವ್ಯಾಪಾರ। कोई बिरला व्यापारी या व्यापार करे। ಇಲ್ಲಿ ಸಂಗಮಯುಗದಲ್ಲಿ ಯಾವ ವ್ಯಾಪಾರ? ಶುಭಾಪನಿಂದ ಅವಿನಾಶಿ ಜ್ಞಾನ ರತ್ನಗಳ ವ್ಯಾಪಾರ ಮಾಡ್ತಾ ಇದ್ದೇವೆ, ಜ್ಞಾನ ರತ್ನಗಳನ್ನ ಪಡಿತಾ ಇದ್ದೇವೆ। ಯಹಿ ಅವಿನಾಶಿ ವ್ಯಾಪಾರ ಹೇ, ಇದು ಒಂದು ಮಾತ್ರ ಅವಿನಾಶಿ ವ್ಯಾಪಾರ। ಇನ್ನು ಜಗತ್ನಲ್ಲಿ ಎಷ್ಟೋ ವ್ಯಾಪಾರಗಳಿವೆ, ತೋ ಮಿಟ್ಟಿ ಮೇ ಮಿಲ್ ಜಾನೆ ವಾಲೆ ಹೇ, ಎಲ್ಲವೂ ಸಹ ಒಂದ್ ದಿವಸ ಮಣ್ಣು ಪಾಲಾಗಿ ಆಗ್ತದಲ್ವಾ। ಅಭಿ ತುಮ್ಹಾರ ಸಚ್ಚಾ ವ್ಯಾಪಾರ ಹೋ ರಹಾ ಹೇ, ಈಗ ಪರಮಾತ್ಮ ತಂದೆಯೊಂದಿಗೆ ಸತ್ಯ ವ್ಯಾಪಾರ ಈಗ ನಡೀತಾ ಇದೆ। ಶುಭಾಬ ಜ್ಞಾನ ಸಾಗರ, ಸೌದಾಗರ್, ರತ್ನಾಗರ್ ಆಗಿದ್ದಾರೆ। प्रदर्शनी में देखो कितने आते हैं। ಸೆಂಟರ್ ಮೇ ಕೋಯಿ ಮುಷ್ಕಿಲ್ ಆಯಂಗೆ, ಎಲ್ಲಿಯಾದ್ರೂ ಪ್ರದರ್ಶನಿ ಎಕ್ಸಿಬಿಷನ್ ಇಟ್ಟಾಗ, ಚಿತ್ರ ಪ್ರದರ್ಶನ, ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನ ಇದ್ದಾಗ ಅನೇಕರು ಬರ್ತಾರೆ। ಸೇವಾ ಕೇಂದ್ರಕ್ಕೆ ಕೆಲವರಿಗೆ ಸಮಯ ಇರುವುದಿಲ್ಲ, ಬಹಳ ಪರಿಶ್ರಮದಿಂದ ಕೆಲವರು ಮಾತ್ರ ಬರ್ತಾರೆ। ಭಾರತ ಬಹುತ್ ಲಂಬಾ ಚೌಡಾ ಹೇನಾ, ಸಬ್ ಜಗತ್ ತುಮಕೋ ಜಾನಾ ಹೇ। ಭಾರತ ಎಷ್ಟು ಉದ್ದಾಗಲ ಇದೆ, ಎಲ್ಲಾ ಕಡೆ ತಾವು ಹೋಗ್ಬೇಕು, ಅನೇಕರಿಗೆ ಸಂದೇಶ ಕೊಡಬೇಕು। ಪಾನಿ ಕಿ ಗಂಗಾ ಸಾರೆ ಭಾರತ್ ಮೇ ಹೇ, ನೀರಿನ ನದಿಗಳು, ಕೆಲವು ಜಲಸ್ನಾನ ಮಾಡುವಂತಹ ಪ್ರದೇಶಗಳು ಸಹ ಇದೆ, ತೀರ್ಥಕ್ಷೇತ್ರ ಅಂತ ಹೇಳ್ತಾರೆ। ಭಾರತದಲ್ಲೇ ಇದಕ್ಕೆ ಮಾನ್ಯತೆ ಇದೆ। ಯಬಿ ತುಮಕೋ ಸಮಜಾನ ಪಡೆ, ಯಾಕೆ ಈ ಸಂಸ್ಕೃತಿ ಬಂತು? ಪತಿತ್ ಪಾವನ್ ಕೋಯಿ ಪಾನಿ ಕಿ ಗಂಗಾ ನಿಹಿ ಹೇ, ನೀರಿನ ಗಂಗೆಗೆ ಪತಿತ ಪಾವನ ಅಂತ ಯಾಕೆ ಹೇಳ್ತಾರೆ? ಹೋಗಿ ನೀವು ಅರ್ಥವನ್ನ ತಿಳಿಸಬೇಕು। ತುಮ್ ಜ್ಞಾನ ಗಂಗಾಂಕೋ ಜಾನ ಪಡೆಗ, ಯಾರು ಹೋಗ್ಬೇಕು? ಜ್ಞಾನ ಗಂಗೆಯರು ಹರಿತಾ ಇರಬೇಕು, ಜ್ಞಾನ ಅನೇಕ ಕಡೆ ಕೊಡ್ತಾ ಹೋಗ್ಬೇಕು। ಚಾರೋ ತರಫ್ ಮೇಲೆ ಪ್ರದರ್ಶನಿ ಹೋಗ್ತಿರ ಹೆಂಗೆ,
ದಿನ್ ಪ್ರತಿದಿನ ಚಿತ್ರ ಬಂತೆ रहेंगे. ಈ ಜ್ಞಾನ ವಿಸ್ತಾರ ಆಗ್ತಾ ಹೋದಂತೆ 4 ಕಡೆನೂ ಸಹ ಎಲ್ಲರಿಗೂ ಈ ಸಂದೇಶ ತಲುಪ್ತದೆ. ದಿನೇ ದಿನೇ ಅನೇಕ ಚಿತ್ರಗಳು ಸಹ ತಯಾರಾಗ್ತಾ ಇದೆ. ऐसे शोभवान ಚಿತ್ರ हो जो देखने से ही मजा आ जाए. ಬಹಳ ಶೋಭನೀಯ ಇರಬೇಕು ಚಿತ್ರಗಳು. ನೋಡುವಾಗನೇ ನೋಡುವಂತವರಿಗೆ ಬಹಳ ಮಜಾ ಅನಿಸ್ಬೇಕು, ಆಸಕ್ತಿ ಬರಬೇಕು, ಇನ್ನಷ್ಟು ಕೇಳಬೇಕನ್ನುವಂತ ಉತ್ಸಾಹ ಬರಬೇಕು. ಆ ರೀತಿ ಚಿತ್ರಗಳಿರ್ಬೇಕು ಅಂತ ಬಾಬಾ ಹೇಳ್ತಾರೆ. ಯತೋ ಟೀಕ್ ಸಮझाते हैं. अब ಲಕ್ಷ್ಮೀ ನಾರಾಯಣ ಕಿ ರಾಜಧಾನಿ ಸ್ಥಾಪನೆ हो रही है. ಇಷ್ಟಂತೂ ಸರಿಯಾಗಿ ನಾವು ತಿಳ್ಕೊಂಡಿದ್ದೀವಿ. ಈಗ ಲಕ್ಷ್ಮೀ ನಾರಾಯಣ ರಾಜಧಾನಿ ಅಂತೂ ಸ್ಥಾಪನೆ ಆಗ್ತಾ ಇದೆ. ಸಿಡಿ ಕಾ ಚಿತ್ರ ಬಿ ಫಸ್ಟ್ ಕ್ಲಾಸ್ है. ಹೇಗೆ ಬಾಬಾ 4 ಭಾಗ ಸ್ವಸ್ತಿಕ ಸಿಡಿ ಚಿತ್ರದ ಸೃಷ್ಟಿ ನಾಟಕ ಚಕ್ರದ ಬಗ್ಗೆ ತಿಳಿಸಿದ್ರು, ಇನ್ನೊಂದು ಸಿಡಿ ಭಾರತದ ಉತ್ಥಾನ ಮತ್ತು ಪತನ ಏಣಿ ಚಿತ್ರದ ರೂಪದಲ್ಲಿ 4 ಯುಗದ ಬಗ್ಗೆ ತಿಳಿಸಲಾಗಿದೆ. ಬಹಳ ಫಸ್ಟ್ ಕ್ಲಾಸ್ ಇದೆ ಅಂತಾರೆ ಬಾಬಾ. ಅಭಿ ಬ್ರಾಹ್ಮಣ ಧರ್ಮ ಕಿ ಸ್ಥಾಪನಾ ಹೋ ರಹಿ ಹೈ. ಈಗ ಬ್ರಾಹ್ಮಣ ಧರ್ಮದ ಸ್ಥಾಪನೆ ಆಗ್ತಾ ಇದೆ. ಯ ಬ್ರಾಹ್ಮಣ ಹಿ ಫಿರ್ ದೇವತಾ ಬಂತೆ ಹೈ. ಬ್ರಾಹ್ಮಣರೇ ಮತ್ತೆ ಪುನಃ ದೇವತೆಗಳಾಗ್ತಾರೆ. ತುಮ್ ಅಭಿ ಪುರುಷಾರ್ಥ ಕರ್ ರಹೆ ಹೋ ತೋ ದಿಲ್ ಅಂದರ್ ಅಪ್ನೆ ಸೆ ಪೂಛ್ತೆ ರಹೋ. ಈಗ ಪುರುಷಾರ್ಥ ಮಾಡ್ತಾ ಇದ್ದೀವಿ, ದೇವತಾ ಸಂಸ್ಕಾರವನ್ನ ಧಾರಣೆ ಮಾಡ್ಕೊಳ್ತಾ ಇದ್ದೀವಿ ಅಂದಮೇಲೆ ಆಂತರಿಕವಾಗಿ ತಮ್ಮನ್ನು ತಾವೇ ಕೇಳ್ಕೊಳ್ಬೇಕು. ಹಮಾರೆ ಮೇ ಕೋಯಿ ಛೋಟಾ ಮೋಟಾ ಕಾಂಟಾ ತೋ ನಹಿ ಹೈ. ದೇವತೆಗಳು ಅಂದ್ರೆ ಸಂಪೂರ್ಣ ಅರಳಿರುವಂತಹ ಸುಂದರ ಸುಗಂಧಭರಿತ ಗುಣಸಂಪನ್ನ ಹೂಗಳು. ನಾವು ಅಂತ ಹೂಗಳು ಆಗ್ತಾ ಇದೀವಿ ಅಂದಮೇಲೆ ನಮ್ಮನ್ನು ನಾವು ಕೇಳ್ಕೊಳ್ಬೇಕು. ಏನ್ ಕೇಳ್ಕೊಳ್ಬೇಕು? ಹಮಾರೆ ಮೇ ಕೋಯಿ ಛೋಟಾ ಮೋಟಾ ಕಾಂಟಾ ತೋ ನಹಿ ಹೈ. ನಮ್ಮ ಒಳಗಡೆ ಯಾವುದೇ ಸಣ್ಣ ಪುಟ್ಟ ಅಥವಾ ಚಿಕ್ಕದು ದೊಡ್ಡದು ಏನಾದ್ರೂ ಮುಳ್ಳುಗಳು ಇಲ್ವಲ್ಲ. ಕಾಮ್ ಕಾ ಕಾಂಟ ತೋ ನಹಿ ಹೈ. ಕಾಮ ವಿಕಾರದ ಮುಳ್ಳು ಇಲ್ವಲ್ಲ, ಚೆಕ್ ಮಾಡ್ಕೊಳ್ಬೇಕು. ಕ್ರೋಧ ಕಾ ಕಾಂಟ ಛೋಟಾ ಕಾಂಟ ವ ಬಿ ಬಡಾ ಖರಾಬ್ ಹೈ. ಕ್ರೋಧ ಎನ್ನುವಂತಹ ಚಿಕ್ಕ ಮುಳ್ಳಿರ್ಬೋದು, ಅದು ಬಹಳ ಕೆಟ್ಟದು ಅಂತಾರೆ ಬಾಬಾ. ದೇವತಾಯ ಕ್ರೋಧಿ ನಹಿ ಹೋತೆ ಹೈ. ಪ್ರತಿ ಹೆಜ್ಜೆಗೂ ಸಹ ದೇವತಾ ಸ್ವರೂಪವನ್ನ ಸಮ್ಮುಖದಲ್ಲಿಟ್ಕೊಳ್ಬೇಕು. ದೇವತೆಗಳ ಎಂದಿಗೂ ಸಹ ಕ್ರೋಧಿ ಇರುವುದಿಲ್ಲ. ದಿಖಾತೆ ಹೈ ಶಂಕರ್ ಕಿ ಆಂಖ್ ಖುಲ್ನೆ ಸೆ ವಿನಾಶ ಹೋ ಜಾತಾ ಹೈ. ತೋರಿಸ್ತಾರಲ್ವಾ, ಶಂಕರ 3ನೇ ಕಣ್ಣು ತೆರೆದ ತಕ್ಷಣ ವಿನಾಶ ಆಯ್ತು ಅಂತ. ಇದು ಸಹ ಒಂದು ಪ್ರಕಾರದ ಕಳಂಕ. ವಿನಾಶ ತೋ ಹೋನಾ ಹಿ ಹೈ. ಬಾಬಾ ಹೇಳ್ತಾರೆ ವಿನಾಶ ಅಂತೂ ಆಗ್ಲೇಬೇಕು. सूक्ष्मतन और मूल वतन में बाग बगीचे सर्प आदि कुछ भी नहीं होते हैं. यह सब यहाँ होते हैं. स्वर्ग भी यहाँ होता है. इस समय मनुष्य कांटो मिसल है. ಮುಳ್ಳು ಅಂತ ಯಾಕೆ ತೋರಿಸಲಾಗಿದೆ? ಈಗ ಈ ಸಮಯದಲ್ಲಿ ಮನುಷ್ಯರು ಮುಳ್ಳಿನಂತೆ ಇದ್ದಾರೆ. ಮುಳ್ಳಿನ ಸಂಸ್ಕಾರ ಇದೆ. ಸ್ವರ್ಗ ಅಂತೂ ಇಲ್ಲೇ ಸ್ಥಾಪನೆ ಆಗ್ತದೆ. ಇಸ್ಲಿಯೇ ಇನ್ಕೋ ಕಾಂಟೋಂ ಕಾ ಜಂಗಲ್ ಕಹಾ ಜಾತಾ ಹೈ. ಈ ಜಗತ್ತು ಅಂದ್ರೆ ಇದು ಮುಳ್ಳಿನ ಕಾಡು. ಸತ್ಯುಗ ಅಂದ್ರೆ ಹೂವಿನ ತೋಟ. ತುಮ್ ದೇಖ್ತೆ ಹೋ ಬಾಬಾ ಕೈಸಾ ಬಗೀಚಾ ಬನಾತೆ ಹೈ. ಬಾಬಾ ಹೆಂಗೆ ಸುಂದರವಾದಂತಹ ದೇವತಾ ಹೂಗಳನ್ನಾಗಿ ಮಾಡ್ತಾ ಇದ್ದಾರೆ. ದೈವಿ ಪ್ರಪಂಚ ಅದು ಹೂದೋಟ. ಮೋಸ್ಟ್ ಬ್ಯೂಟಿಫುಲ್ ಬನಾತೆ ಹೈ. ಬಹಳಷ್ಟು ಸುಂದರವಾದಂತಹ ಹೂದೋಟವನ್ನ, ಚೈತನ್ಯ ಹೂದೋಟವನ್ನ, ಚೈತನ್ಯ ಹೂಗಳನ್ನ ಬಾಬಾ ತಯಾರು ಮಾಡ್ತಾ ಇದ್ದಾರೆ. ಸಬ್ಕೋ ಹಸೀನ್ ಬನಾತೆ ಹೈ. ಎಲ್ಲರನ್ನೂ ಸಹ ಸುಂದರ ಮಾಡ್ತಾರೆ, ಅಂದ್ರೆ ಆತ್ಮ ಪವಿತ್ರ ಮಾಡ್ತಾರೆ. ಖುದ್ ತೋ ಎವರ್ ಹಸೀನ್ ಹೈ. ಶಿವಬಾಬಾ ತಾವು ಸ್ವಯಂ ಅಂತೂ ಸದಾ ಸುಂದರ, ಸದಾ ಪಾವನ. ಅವರೇ ನಮ್ಮನ್ನ ಸುಂದರ ದೇವತೆಗಳನ್ನಾಗಿ ಮಾಡ್ತಾ ಇದ್ದಾರೆ. ಪವಿತ್ರ ಹೂಗಳು, ದೇವತೆಗಳು. ಸಬ್ ಸಜ್ನಿಯೋಂಕೋ ಅಥವಾ ಬಚ್ಚೋಂಕೋ ಹಸೀನ್ ಬನಾತೆ ಹೈ. ಶಿವಬಾಬನಿಗೆ ನಾವೆಲ್ಲ ಆತ್ಮ ಸತಿಯರು, ಆತ್ಮ ಸಜ್ನಿಯರು ಅಥವಾ ಮಕ್ಕಳು ಅಂತ ಹೇಳ್ಬೋದು. ಎಲ್ಲರನ್ನೂ ಸಹ ಬಾಬಾ ಸುಂದರ ಮಾಡ್ತಾ ಇದ್ದಾರೆ, ಆತ್ಮನನ್ನ ಪವಿತ್ರ ಮಾಡ್ತಾರೆ. ಅದಕ್ಕೇನೆ ಹಸೀನ್, ಸುಂದರ ಅಂತ ಹೇಳಲಾಗ್ತದೆ. ರಾವಣ್ಯ ಬಿಲ್ಕುಲ್ ಕಾಲಾ ಬನಾ ದಿಯಾ ಹೈ. ಬಾಬಾ ನೋಡಿದ್ರೆ ಎಷ್ಟು ಸುಂದರ ಮಾಡ್ತಾ ಇದ್ದಾರೆ, ದೇವತೆಗಳನ್ನಾಗಿ ಮಾಡ್ತಾ ಇದ್ದಾರೆ. ರಾವಣ ಬಂದು ಸಂಪೂರ್ಣ ಆತ್ಮ ಕಪ್ಪಾಗ್ಬಿಡ್ತದೆ, ಅಂದ್ರೆ ತಮೋ ಪ್ರದಾನ ಮಾಡ್ಬಿಡ್ತದೆ. ಅಬ್ ತುಮ್ ಬಚ್ಚೋಂಕೋ ಖುಷಿ ಹೋನಿ ಚಾಹಿಯೆ. ಹಮಾರೆ ಊಪರ್ ಬೃಹಸ್ಪತಿ ಕಿ ದಶಾ ಬೇಟಿ ಹೈ. ಇವತ್ತು ಮುಖ್ಯವಾಗಿ ಬಾಬಾ ಪ್ರಾರಂಭದಲ್ಲಿ ಸಹ ಹೇಳಿದ್ರು, ಈಗ ಮಕ್ಕಳಿಗೆ ಬಹಳ ಖುಷಿ ಇರ್ಬೋದು. ಏನಂತ ಹೇಳಿ, ಈಗ ನಮ್ಮ ಮೇಲೆ ಯಾವ ದಶೆ ಇದೆ? ಬೃಹಸ್ಪತಿಯ ದಶೆ. ಎಷ್ಟು ಖುಷಿ ಇರಬೇಕು ಅಂದ್ರೆ ಬಾಬಾ ಹೇಳ್ತಾರೆ, ಪ್ರತಿ ಸಂಗಮಯುಗ ಬರುವಾಗ ನಮಗೆ ಬೃಹಸ್ಪತಿಯ ದಶೆ ಬರ್ತದೆ. ಅರ್ಧ ಸಮಯ ಸುಖ, ಅರ್ಧ ಸಮಯ ದುಃಖ. ತೋ ಉಸ್ಸೆ ಫಾಯ್ದಾ ಹಿ ಕ್ಯಾ? ಒಂದ್ ವೇಳೆ ಬರೀ ಅರ್ಧ ಸುಖ ಅರ್ಧ ದುಃಖ ಇತ್ತು ಅಂದ್ರೆ ಅಲ್ಲಿ ಏನು ಲಾಭ ಇಲ್ಲ. ಬಾಬಾ ಹೇಳ್ತಾರೆ, ನಿಮಗೆಲ್ಲ ಮುಕ್ಕಾಲು ಭಾಗ, 3/4 ಹಿಸ್ಸಾ ಸುಖ, ಕಾಲು ಭಾಗ ದುಃಖ ಇದೆ ಅಷ್ಟೇ. ಯಾಕಂದ್ರೆ ದುಃಖದ ಜಗತ್ತಿನಲ್ಲಿ ದುಃಖ ಸ್ವಲ್ಪ ಪರ್ಸೆಂಟ್ ಇದ್ದೇ ಇರ್ತದೆ. ಮುಕ್ಕಾಲು ಭಾಗ ನಿಮಗೆ ಸುಖ ಇದೆ. ಇದು ಸಹ ಡ್ರಾಮಾ ಮಾಡಲ್ಪಟ್ಟಿದೆ. ಬಹುತ್ ಲೋಗ್ ಪೂಛ್ತೆ ಹೈ ಡ್ರಾಮಾ ಐಸಾ ಕ್ಯೂ ಬನಾಯೆ ಹೈ. ಎಷ್ಟೋ ಜನ ಕೇಳ್ತಾರೆ, ಯಾಕೆ ಈ ರೀತಿ ಡ್ರಾಮಾ ಮಾಡಲ್ಪಟ್ಟಿದೆ? ಅರೆ ಯತ್ತು ಅನಾದಿ ಹೆನಾ,
ಇದು ಅನಾದಿ ನಾಟಕ, ಅವಿನಾಶಿ ಡ್ರಾಮಾ. ಪ್ರತಿಯೊಬ್ಬರ ಪಾತ್ರನೂ ಸಹ ಅವಿನಾಶಿ. ಕ್ಯೂ ಬನಾ ಯ ಪ್ರಶ್ನೆ ಉಠ್ नहीं सकता है. ಯಾಕೆ ಈ ಡ್ರಾಮಾ ಈ ರೀತಿ ಮಾಡಲ್ಪಟ್ಟಿದೆ, ಈ ರೀತಿ ಯಾಕೆ ಪಾರ್ಟ್ ಇದೆ ಅಂತ ಪ್ರಶ್ನೆ ಕೇಳೋಂಗಿಲ್ಲ. ಇದು ಅನಾದಿ ಅವಿನಾಶಿ ಡ್ರಾಮಾ. ಇದು ಹೇಳ್ತಾ ಇರೋರು ಯಾರು? ಮನುಷ್ಯರಲ್ಲ, ಸ್ವಯಂ ಭಗವಾನ್ ವಾಚಿದು. ಬನಿ ಬನಾಯಿ ಬನ್ ರಹಿ, ಏನಾಗ್ಬೇಕಿತ್ತು ಅದು ನಡೀತಾ ಇದೆ. ಕಿಸ್ಕೋ ಬಿ ಮೋಕ್ಷ ನಹಿ ಮಿಲ್ ಸಕ್ತಾ ಹೈ, ಯಾರಿಗೂ ಸಹ ಮೋಕ್ಷ ಸಿಗುವುದಿಲ್ಲ. ಯತ್ತೋ ಅನಾದಿ ಸೃಷ್ಟಿ ಚಲಿ ಆತಿ ಹೈ, ಇದು ಅನಾದಿ ಸೃಷ್ಟಿ ನಡೀತಾ ಬಂದಿದೆ, ಮತ್ತೆ ಮುಂದೆನೂ ಸಹ ನಡೀತಾನೆ ಇರ್ತದೆ. ಪ್ರಳಯ ಅಂತೂ ಆಗುವುದಿಲ್ಲ, ಪರಿವರ್ತನೆ ಇದೆ. बाप नई दुनिया बनाते हैं परंतु उसमें गुंजाइश कितनी है. जब मनुष्य पति दुखी होते हैं तब बुलाते हैं. ಮನುಷ್ಯರು ಬಹಳಷ್ಟು ದುಃಖಿ ಆದಾಗ ಎಷ್ಟು ಮೊರೆ ಇಡ್ತಾರೆ, ಕರೀತಾರೆ. ಬಾಪ್ ಆಕರ್ ಸಬ್ಕಿ ಕಾಯ ಕಲ್ಪತರು ಬನಾತೆ ಹೇ. ಶಿವಬಾಬಾ ಬಂದು ಎಲ್ಲರ ಕಾಯ ಶರೀರವನ್ನ ಎಷ್ಟು ಪಾವನ ಮಾಡ್ತಾ ಇದ್ದಾರೆ. ಆತ್ಮ ಪಾವನ ಆಯ್ತು ಅಂದ್ರೆ ಶರೀರವು ಸಹ ಚಿನ್ನದ ಸಮಾನ, ಕಂಚನ ಕಾಯ ಆಗ್ಬಿಡ್ತದೆ. ಜೋ ಆಧಾ ಕಲ್ಪ ತುಮ್ಹಾರಿ ಕಭಿ ಅಕಾಲ ಮೃತ್ಯು ನಹಿ ಹೋಗಿ. ಅರ್ಧ ಕಲ್ಪ ಸತ್ಯ ತ್ರೇತಾಯುಗ ಮುಗಿಯೋ ತನಕ ಎಂದಿಗೂ ಸಹ ಅಕಾಲ ಮೃತ್ಯು ಇರುವುದಿಲ್ಲ. ತುಮ್ ಕಾಲ್ ಪರ್ ಜೀತ್ ಪಾತೆ ಹೋ. ಬಾಬಾ ಹೇಳ್ತಾರೆ, ನೀವು ಮೃತ್ಯುನ ಮೇಲೆ ವಿಜಯವನ್ನ ಪಡಿತೀರಿ. ತೋ ಬಚ್ಚೋं को बहुत पुरुषार्थ करना चाहिए. 21 ಜನ್ಮಕ್ಕಾಗಿ ಅಕಾಲ ಮೃತ್ಯು ಇಲ್ಲ, ದುಃಖ ಇಲ್ಲ, ಯಾವುದೇ ಪ್ರಕಾರದ ಕಷ್ಟ ಇಲ್ಲ. ಅಂತಹ ಒಂದು ಶ್ರೇಷ್ಠ ಯುಗಕ್ಕೆ ಹೋಗ್ಬೇಕಾದ್ರೆ ಬಾಬಾ ಹೇಳ್ತಾರೆ, ಎಷ್ಟು ಮಕ್ಕಳು ಪುರುಷಾರ್ಥ ಮಾಡಬೇಕು, ಬಹಳಷ್ಟು ಪುರುಷಾರ್ಥ ಮಾಡಬೇಕು. ಜಿತ್ನಾ ಉಂಚ ಪದ ಪಾಯಿ ಉತ್ನಾ ಅಚ್ಚಾ ಹೇ. ಪುರುಷಾರ್ಥ ಮಾಡ್ಲಿಕ್ಕೆ ಬಾಬಾ ಈಗ ಸಂಗಮ ಯುಗದಲ್ಲಿ ಅವಕಾಶ ಕೊಟ್ಟಿದ್ದಾರೆ, ಸಮಯ ಕೊಟ್ಟಿದ್ದಾರೆ, ಯುಕ್ತಿ ಕೊಡ್ತಾ ಇದ್ದಾರೆ. ಆದ್ರೆ ಶ್ರೇಷ್ಠ ಪದವಿಯನ್ನ ಪಡೆಯುವುದು ಬಹಳ ಒಳ್ಳೇದಂತಾರೆ ಬಾಬಾ. ಪುರುಷಾರ್ಥ ಹರೇಕ್ ಜಾಸ್ತಿ ಕಮಾಯಿ ಕೇಳಿ ಕರ್ತಾ ಹಿ ಹೇ. ಲೌಕಿಕದಲ್ಲಿ ಎಷ್ಟು ಸಂಪಾದನೆ ಮಾಡ್ತಾರೆ, ಇನ್ನಷ್ಟು ಮಾಡಬೇಕು, ಇನ್ನಷ್ಟು ಹೆಚ್ಚು ಗಳಿಸಬೇಕು, ಇನ್ನಷ್ಟು ಹೆಚ್ಚು ಸಂಪಾದನೆ ಮಾಡಬೇಕು. ಕಡಿಮೆ ಯಾರು ಬೇಕನ್ನೋದಿಲ್ಲ. ಹಾಗೆಯೇ ಇದು ಒಂದು ಆತ್ಮಿಕ ಸಂಪಾದನೆ. ಎಷ್ಟು ಸಾಧ್ಯವೋ ಅಷ್ಟು ಪುರುಷಾರ್ಥ ಮಾಡ್ತಾ ಇರಬೇಕು. ಬಾಬಾ ಹೇಳ್ತಾರೆ, ಶ್ರೇಷ್ಠ ಪದವಿಯನ್ನು ಪಡೆಯುವುದು ಬಹಳ ಒಳ್ಳೆಯದು. ಕಮಾಯಿ ಕೇಳಿ ಕರ್ತೆ ಹಿ ಹೇ. ಲಕಡಿ ವಾಲೆ ಬಿ ಕಹೆಂಗೆ ಹಮ್ ಜಾಸ್ತಿ ಕಮಾಯಿ ಕರೆ. कोई टगी से भी कमाते हैं. ಕೆಲವರು ಕಟ್ಟಿಗೆ ಮಾರೋರು ಇರ್ತಾರೆ, ಅವರಿಗೂ ಅಷ್ಟು ಸಣ್ಣ ಕೆಲಸ ಇದ್ರೂ ಅವರಿಗೆ ಸಂಪಾದನೆ ಬಹಳ ಮಾಡ್ಕೊಳ್ಬೇಕು. ಮೋಸದಿಂದನೂ ಸಹ ಸಂಪಾದನೆ ಮಾಡ್ಬಿಡ್ಬೋದು. ಪೈಸೆ ಪರ್ ಹಿ ಆಫತ್ ಹೇ. ಕೆಲವರು ಮೋಸ ಮಾಡಿ ಸಂಪಾದನೆ ಮಾಡ್ತಾರೆ, ಯಾಕಂದ್ರೆ ಆಪತ್ತು ಬಹಳ ಇದೆ ಅಲ್ವಾ, ಹಣದ ಕೊರತೆ ಇದೆ. ವಹಾ ತೋ ತುಮ್ಹಾರೆ ಪೈಸೆ ಕೊಯ್ ಲೂಟ್ ನ ಸಕೆ. ಸ್ವರ್ಗದಲ್ಲಿ ಎಷ್ಟು ಸಿರಿವಂತಿಕೆ, ಎಷ್ಟು ಧನವಂತಿಕೆ ಇರ್ತದಂದ್ರೆ ಬೇಕಾದಷ್ಟು ಸಂಪತ್ತು. ವಹಾ ತೋ ತುಮ್ಹಾರೆ ಪೈಸೆ ಕೊಯ್ ಲೂಟ್ ನ ಸಕೆ. ಅಲ್ಲಿ ಯಾರು ನಿಮ್ಮ ಹಣವನ್ನ ಲೂಟಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇಖೋ ದುನಿಯಾ ಮೇ ತೋ ಕ್ಯಾ ಕ್ಯಾ ಹೋ ರಹಾ ಹೈ. ನೋಡಿ ಜಗತ್ನಲ್ಲಿ ಏನೇ ನಡೀತಾ ಇದೆ. ವಹಾ ಐಸಿ ಕೊಯ್ ದುಃಖ ಕಿ ಬಾತ್ ನಹಿ ಹೋತಿ ಹೈ. ಅಲ್ಲಿ ದುಃಖದ ಮಾತೇ ಇರೋದಿಲ್ಲ. ಅಬ್ ತುಮ್ ಬಾಪ್ ಸೆ ಕಿತ್ನಾ ವರ್ಷ ಲೇತೆ ಹೋ. ಈಗ ತಂದೆಯಿಂದ ತಾವೆಷ್ಟು ಆಸ್ತಿಯನ್ನ ಪಡ್ಕೊಳ್ತಾ ಇದ್ದೀರಿ. ಅಪ್ನಿ ಜಾಂಚ್ ಕರ್ನಿ ಚಾಹಿಯೆ. ಹಮ್ ಸ್ವರ್ಗ ಮೇ ಜಾನೆ ಲಾಯಕ್ ಹೈ. ಈಗ ಪ್ರತಿಯೊಬ್ಬರು ಸಹ ತಮ್ಮನ್ನು ತಾವು ಪರಿಶೀಲನೆ ಮಾಡ್ಕೊಳ್ಬೇಕು. ನಾವು ಸ್ವರ್ಗಕ್ಕೆ ಹೋಗಲು ಯೋಗ್ಯರಿದ್ದೀವಾ? ನಾರದನದ್ದು ಸಹ ಒಂದು ಉದಾಹರಣೆ ಇದೆ. ಮನುಷ್ಯ ಅನೇಕ ತೀರ್ಥ ಆದಿ करते रहते हैं, मिलता कुछ भी नहीं. ಗೀತ್ भी है ना, चारों तरफ लगाए फेरे फिर भी हरदम दूर रहे. ಒಂದು ಗೀತೆಯನ್ನ ಹಾಡ್ತಾರೆ ಭಕ್ತಿ ಮಾರ್ಗದಲ್ಲಿ. ಎಷ್ಟು 4 ಕಡೆ ಸುತ್ತಾಡಿ ಬಂದ್ರು ಮತ್ತೆ ಕೊನೆಗೆ ಭಗವಂತನಿಂದ ದೂರನೇ ಉಳ್ಕೊಂಡೆವು. अब बाप तुमको कितनी अच्छी यात्रा सिखलाते हैं, इसमें कोई तकलीफ नहीं. ಈಗ ತಂದೆ ಎಂತ ಶ್ರೇಷ್ಠ ಯಾತ್ರೆನ ಕಲಿಸ್ತಾ ಇದ್ದಾರೆ, ಇದರಲ್ಲಿ ಯಾವುದೇ ಪರಿಶ್ರಮ ಇಲ್ಲ. ಕೇವಲ ಬಾಪ್ ಕೇತೆ ಹೇ ಮುझे ಯಾದ್ ಕರೋ ತೋ ವಿಕರ್ಮ ವಿನಾಶ ಹೋಂಗೆ. ತಂದೆ ಇಷ್ಟೇ ತಿಳಿಸ್ತಾರೆ, ಮಕ್ಕಳೇ ನನ್ನೊಬ್ಬನ್ ನೆನಪು ಮಾಡಿ, ಆಗ ವಿಕರ್ಮ ವಿನಾಶ ಆಗ್ತದೆ. ಬಹುತ್ ಅಚ್ಚಿ ಯುಕ್ತಿ ಸುನಾತಾ ಹೂಂ. ಬಾಬಾ ಹೇಳ್ತಾರೆ, ಎಷ್ಟು ಒಳ್ಳೆ ಯುಕ್ತಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಬಚ್ಚೆ ಸುನ್ತೆ ಹೇ, ಕೇಳುವಂತವ್ರೀಗ ಮಕ್ಕಳು. ಯ ಮೇರಾ ಲೋನ್ ಲಿಯಾ ಹುವಾ ಶರೀರ್ ಹೇ. ಬ್ರಹ್ಮ ಬಾಬಾ ಅಂದ್ರೆ ಶಿವಬಾಬಾ ಲೋನ್ ಆಗಿ ತೆಗೆದುಕೊಂಡಂತಹ ರಥ. ಇಸ್ ಬಾಪ್ ಕೋ ಕಿತ್ನಿ ಖುಷಿ ಹೋತಿ ಹೈ. ಬ್ರಹ್ಮ ಬಾಬನಿಗೆ ಎಷ್ಟು ಖುಷಿ ಆಗ್ತಿರ್ಬೋದು. ಹಮ್ನೆ ಬಾಬಾ ಕೋ ಶರೀರ್ ಲೋನ್ ಪರ್ ದಿಯಾ ಹೈ. ಶಿವಬಾಬಾ ಏನೋ ಲೋನ್ ಅಂತ ತಗೊಂಡಿರ್ಬೋದು, ಅರೆ ಬ್ರಹ್ಮ ಬಾಬನಿಗೆ ಎಷ್ಟು ಖುಷಿ. ಸ್ವಯಂ ಭಗವಂತ ನನ್ನ ದೇಹವನ್ನ ಆಧಾರ ತಗೊಂಡಿದ್ದಾರೆ ಅನ್ನುವಾಗ ಬ್ರಹ್ಮ ಬಾಬನಿಗೆ ಬಹಳ ಖುಷಿ ಆಗ್ತದೆ. ಬಾಬಾ ನಮ್ಮನ್ನ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡ್ತಾರೆ. ಅದಕ್ಕಾಗಿ ಹೆಸರೇನು ಭಾಗೀರಥ. ಅಭಿ ತುಮ್ ಬಚ್ಚೆ ರಾಮ್ಪುರಿ ಮೇ ಚಲನೆ ಕೆ ಲಿಯೆ ಪುರುಷಾರ್ಥ ಕರ್ ರಹೆ ಹೋ. ಈಗ ರಾಮ್ಪುರಿ ಅಂದ್ರೆ ಯಾವುದು? ಸತ್ಯುಗ, ಸ್ವರ್ಗ. ಅಲ್ಲಿ ಹೋಗುವಂತ ಪುರುಷಾರ್ಥ ಮಾಡ್ತಾ ಇದ್ದೀರಿ. ತೋ ಪೂರಾ ಪುರುಷಾರ್ಥ ಮೇ ಲಗ್ ಜಾನಾ ಚಾಹಿಯೆ. ಅಂದ್ಮೇಲೆ ಪೂರ್ಣ ಪುರುಷಾರ್ಥದಲ್ಲಿ ತೊಡಗಬೇಕು. ಕಾಂಟಾ ಕ್ಯೂ ಬನ್ನ ಚಾಹಿಯೆ. ಯಾಕೆ ಮುಳ್ಳಾಗಬೇಕು? ತುಮ್ ಬ್ರಾಹ್ಮಣಿಯಾ ಹೋ, ಸಬ್ಕಾ ಆಧಾರ್ ಮುರಳಿ ಪರ್ ಹೈ. ತಾವೆಲ್ಲ ಬ್ರಾಹ್ಮಣಿಯರು.
ಎಲ್ಲರ ಆಧಾರವೂ ಸಹ ಯಾವುದರ ಮೇಲಿದೆ? ಮುರಳಿಯ ಮೇಲೆ. ಮುರಳಿ ತುಮಕೋ ನಹಿ ಮಿಲೇಗಿ ತೋ ತುಮ್ ಶ್ರೀಮತ್ ಕಹಾ ಸೆ ಲಾಯೆಂಗೆ? ಎಲ್ಲದಕ್ಕೂ ಆಧಾರ ನಮ್ಮ ಬ್ರಾಹ್ಮಣ ಜೀವನ. ಈ ಈಶ್ವರಿಯ ಮಾರ್ಗದಲ್ಲಿ ಶ್ರೇಷ್ಠ ಜೀವನ ರೂಪಿಸಿಕೊಳ್ಬೇಕಾದ್ರೆ ಆಧಾರವೇ ಮುರಳಿ, ಜ್ಞಾನ ಮುರಳಿ, ಭಗವಂತನ ಮುರಳಿ, ಭಗವಂತನ ಮಹಾವಾಕ್ಯ. ಮುರಳಿ ಇಲ್ಲ ಅಂತಂದ್ರೆ, ಅದು ಸಿಕ್ಕಿಲ್ಲ ಅಂದ್ರೆ ಶ್ರೀಮತ್ತ ಹೇಗೆ ಪಾಲಿಸ್ಲಿಕ್ಕೆ ಸಾಧ್ಯ ಇದೆ? ಕಹಾಸೆ ಲಾಯೆಂಗೆ? ಶ್ರೀಮತ್ತವನ್ನ ಹೇಗೆ ನಡ್ಕೊಳ್ಳಿಕ್ಕೆ ಸಾಧ್ಯ ಇದೆ? ऐसे नहीं सिर्फ एक ब्राह्मणी को ही मुरली सुनानी है, कोई भी मुरली पढ़कर सुना सकते हैं. मुरली ಯಾರಾದ್ರೂ ಓದಿ ಬೇರೆಯವರಿಗೂ ಸಹ ತಿಳಿಸಿಕೊಡ್ಬೋದು. बोलना चाहिए, आज तुम सुनाओ. अब तो प्रदर्शनी के चित्र भी समझाने के लिए अच्छे बने हैं. ಪ್ರದರ್ಶನಿಯ ಅನೇಕ ಚಿತ್ರಗಳು ಸಹ ಬೇರೆಯವರಿಗೆ ತಿಳಿಸಿಕೊಡ್ಲಿಕ್ಕೆ ಬಹಳ ಚೆನ್ನಾಗಿವೆ. ये मुख्य चित्र तो अपनी दुकान पर रखो, बहुतों का कल्याण होगा. ಈಗ ಎಲ್ಲರೂ ಸಹ ಹೇಳುವಂತವರಾಗಬೇಕು. ಮುಖ್ಯ ಕೆಲವೊಂದು ಯಾವುದೆಲ್ಲ ಚಿತ್ರಗಳಿವೆ, ಜ್ಞಾನ ಕೊಡುವಂತ ಚಿತ್ರಗಳು, ಅವುಗಳನ್ನ ನಿಮ್ಮ ಅಂಗಡಿಯಲ್ಲಿ ಅಥವಾ ನೀವು ಎಲ್ಲಿ ವಿಶೇಷವಾಗಿ ಮನೇಲಿರ್ಬೋದು, ನಿಮ್ಮ ವ್ಯಾಪಾರದ ಒಂದು ಅಂಗಡಿ ಇರ್ಬೋದು, ಆಫೀಸ್ ಇರ್ಬೋದು, ಅಲ್ಲಿ ಹಾಕೊಳ್ಳಿ. ಅನೇಕರ ಕಲ್ಯಾಣ ಆಗ್ತದೆ. ಬೋಲೋ ಆವತ್ತೋ ಹಮ್ ತುಮಕೋ ಸಮಜಾಯೆ. ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವಂತವರು, ಪರಿಚಯಸ್ಥರು, ಸ್ನೇಹಿತರು, ಅವರಿಗೆ ಹೇಳಿ, ಬನ್ನಿ ನಿಮಗೊಂದು ರಹಸ್ಯವನ್ನು ತಿಳಿಸ್ತೀವಿ, ಜ್ಞಾನದ ಯಥಾರ್ಥ ಸತ್ಯವನ್ನ ಹೇಳ್ತೇವೆ. ಈ ಸೃಷ್ಟಿ ನಾಟಕ ಚಕ್ರ ಹೇಗೆ ಸುತ್ತಿ ಬರ್ತದೆ. ಹಾಗಾದ್ರೆ ಚಿತ್ರಗಳು ಯಾವ ಮುಖ್ಯ? ಸೃಷ್ಟಿ ನಾಟಕ ಚಕ್ರದ ಚಿತ್ರ. ಆಮೇಲೆ ಬಾಬಾ ಇನ್ನೊಂದು ಚಿತ್ರ ಹೇಳಿದ್ರು, ಲಕ್ಷ್ಮೀನಾರಾಯಣ ಚಿತ್ರನೂ ಹಾಕೊಳ್ಬಹುದು. ಸಿಡಿ ಚಿತ್ರ, ಏಣಿ ಚಿತ್ರವೂ ಸಹ ಇದೆ, ಭಾರತದ ಉತ್ಥಾನ ಮತ್ತು ಪತನ. ಹೇಗೆ ನಾವು ಈ ಸೃಷ್ಟಿ ನಾಟಕ ಚಕ್ರದಲ್ಲಿ ಸುತ್ತಿ ಬರ್ತೇವೆ ಇದನ್ನು ನಾವು ನಿಮಗೆ ತಿಳಿಸ್ತೀವಿ ಅಂತ ಹೇಳಬೇಕು. ಕಿಸ್ಕಾ ಕಲ್ಯಾಣ ಕರ್ನೆ ಮೇ ಥೋಡಾ ಟೈಮ್ ಗಯಾ ತೋ ಖರ್ಚಾ ಥೋಡಿ ಹೇ. ಸಮಯ ವೇಸ್ಟ್ ಆಗೋದಿಲ್ಲ. ಒಬ್ಬರ ಕಲ್ಯಾಣ ಆಗ್ತಾ ಇದೆ, ಒಬ್ಬರ ಜೀವನ ಶ್ರೇಷ್ಠ ಆಗ್ತಾ ಇದೆ ಅಂದ್ಮೇಲೆ ಸಮಯ ಹೋದ್ರೂ ಸಹ ಪರವಾಗಿಲ್ಲ. ಉಸ್ ಸೌದೆಗೆ ಸಾಥ್ ಯ ಸೌದಾ ಕರಾ ಸಕ್ತೆ ಹೋ. ಆ ವ್ಯಾಪಾರ ಮಾಡೋ ಜೊತೆಗೆ ಈ ಜ್ಞಾನ ರತ್ನಗಳನ್ನ ಕೊಡುವಂತ, ದಾನ ಕೊಡುವಂತ ಈ ವ್ಯಾಪಾರ ಮಾಡಿ. ಯ ಬಾಬಾ ಕಾ ಅವಿನಾಶಿ ಜ್ಞಾನ ರತ್ನೋ ಕಾ ದುಕಾನ್ ಹೇ. ಈಗೆಷ್ಟು ಜ್ಞಾನದ ಅಮೂಲ್ಯ ರತ್ನಗಳನ್ನ ಕೇಳ್ತಾ ಇದ್ದೇವೆ. ಇದು ಅವಿನಾಶಿ ಜ್ಞಾನ ರತ್ನಗಳ ವ್ಯಾಪಾರ. ನಂಬರ್ 1 ಹೇ ಸಿಡಿ ಕಾ ಚಿತ್ರ. ಈಗ ಚಿತ್ರಗಳನ್ನ ಹಾಕೊಳ್ಳಿ ಅಂತಾರೆ ಬಾಬಾ. ಅದರಲ್ಲಿ ನಂಬರ್ 1 ಚಿತ್ರ ಯಾವುದು? ಸಿಡಿ ಚಿತ್ರ, ಏಣಿ ಚಿತ್ರ. ಇನ್ನೊಂದು ಬಾಬಾ ಹೇಳ್ತಾರೆ, ಗೀತಾಕ್ಕೆ ಭಗವಾನ್ ಶಿವ್ ಕಾ ಚಿತ್ರ. ಗೀತೆ ಭಗವಂತ ನಿರಾಕಾರ ಶಿವನ ಚಿತ್ರವೂ ಸಹ ಇರಬೇಕು. ಯಾಕೆಂದ್ರೆ ಇಷ್ಟೆಲ್ಲಾ ಜ್ಞಾನವನ್ನ ತಿಳಿಸಿಕೊಡುವಂತ ಜ್ಞಾನ ಸಾಗರ ಶುಭಾಬನ ಚಿತ್ರವೂ ಸಹ ಇರಬೇಕು. ಭಾರತದಲ್ಲಿ ಭಗವಂತ ಶಿವ್ ಭಗವಾನ್ ಆಯಾಥ, ಸ್ವಯಂ ಶಿವ ಭಗವಂತನೇ ಬಂದಿದ್ರು. ಅದಕ್ಕಾಗಿ ಇವತ್ತು ನಾವು ಶಿವರಾತ್ರಿಯನ್ನು ಆಚರಿಸ್ತೇವೆ. ಅಬ್ ಫಿರ್ ಬಾಪ್ ಆಯಾ ಹೇ, ಈ ರೀತಿ ಹೇಳ್ಕೊಡಿ. ಮತ್ತೆ ಪುನಃ ಆ ತಂದೆ ಈಗ ಈ ಜಗತ್ತಿಗೆ ಬಂದಿದ್ದಾರೆ. ಯಜ್ಞ ಬಿ ರಚಾ ಹುವಾ ಹೇ, ಯಜ್ಞವೂ ಸಹ ರಚನೆ ಆಗಿದೆ. ತುಮ್ ಬಚ್ಚೋಂ ಕೋ ರಾಜಯೋಗ ಜ್ಞಾನ ಸುನಾ ರಹೇ ಹೇ. ಈಗ ಶುಭಾಬ ಮಕ್ಕಳಿಗೆ ರಾಜಯೋಗದ ಜ್ಞಾನವನ್ನ ತಿಳಿಸಿಕೊಡ್ತಾ ಇದ್ದಾರೆ. ತಂದೆಯೇ ಬಂದು ಮಕ್ಕಳನ್ನ ಮಹಾರಾಜರನ್ನಾಗಿ ಮಾಡ್ತಾರೆ. ಭವಿಷ್ಯ ಸೂರ್ಯವಂಶಿ, ಚಂದ್ರವಂಶಿ ರಾಜ್ಯಕ್ಕೆ ಅಧಿಕಾರಿಯನ್ನಾಗಿ ಮಾಡ್ತಾರೆ. ಬಾಬಾ ಹೇಳ್ತಾರೆ, ಜಿನ್ಹೋಂಕೋ ಫಿರ್ ವಿಕಾರಿ ರಾಜ ಬಿ ನಮನ್ ಕರ್ತೆ ಹೇ. ಭಕ್ತಿ ಮಾರ್ಗದಲ್ಲಿ ಎಷ್ಟೋ ಅನೇಕ ರಾಜರು ಬರ್ತಾರೆ, ಅವರು ಸಹ ದೇವತೆಗಳು, ಅವರು ರಾಜರಲ್ವಾ, ಮಹಾರಾಜರು. ಅವರ ಪೂಜೆಯನ್ನ ದ್ವಾಪರದಲ್ಲಿ ಸಹ ಮಾಡ್ತಾರೆ. ತೋ ಸ್ವರ್ಗ ಮಹಾರಾಜ ಮಹಾರಾಣಿ ಬನ್ನೇಕ ಪೂರಾ ಪುರುಷಾರ್ಥ ಕರ್ನಾ ಹೇ. ಹಾಗಾದ್ರೆ ಸ್ವರ್ಗದ ಮಹಾರಾಜ ಮಹಾರಾಣಿ ಆಗುವಂತಹ ಪೂರ್ಣ ಪುರುಷಾರ್ಥ ಮಾಡಬೇಕು. बाबा कोई मकान आदि बनाने की मना नहीं करते हैं, बल बनाओ. पैसे भी तो मिट्टी में मिल जाएंगे, इससे क्यों ना मकान बनाए, आराम से रहो. ಕೆಲವು ಮಕ್ಕಳು ಕೇಳ್ತಾರೆ, ಬಾಬಾ ಮನೆ ಕಟ್ಟಬೇಕು. ಆಯ್ತು ಕಟ್ಟಿ, ಒಂದು ದಿನ ಅಂತೂ ಈ ಹಣ ಸಂಪತ್ತು ಎಲ್ಲವೂ ಸಹ ಹೋಗೋದೆ, ಅದಕ್ಕಿಂತ ಮುಂಚೆ ಆರಾಮಾಗಿ ಮನೆ ಕಟ್ಕೊಂಡಿರಿ ಅಂತ ಬಾಬಾ ಕೆಲವರಿಗೆ ಸಲಹೆ ಕೊಡ್ತಾರೆ. ಪೈಸೆ ಕಾಮೆ ಲಗಾನಿ ಚಾಹಿಯೆ. ಇಟ್ಕೊಂಡು ಏನ್ ಮಾಡೋದಿದೆ, ಹಣ ಉಪಯೋಗ ಅಂತೂ ಮಾಡ್ಬೇಕಲ್ಲ. ಮಕಾನ್ ಬಿ ಬನಾವೋ, ಖಾನೆ ಕೆ ಬಿ ರಕ್ಕೋ. ನಿಮಗೆ ಆಹಾರ, ನಿಮ್ಮ ವ್ಯವಸ್ಥೆಗೂ ಇಟ್ಕೊಳ್ಳಿ, ಮನೆಯನ್ನು ಸಹ ಕಟ್ಟಿ ಅಂತಾರೆ ಬಾಬಾ. ದಾನ ಪುಣ್ಯ ಬಿ ಕರ್ತೆ ಹೇ. ಕೆಲವರು ಭಕ್ತಿ ಮಾರ್ಗದಲ್ಲಿ ದಾನ ಪುಣ್ಯನೂ ಸಹ ಮಾಡ್ತಾರೆ. ಜೈಸೆ ಕಾಶ್ಮೀರ್ ಕಾ ರಾಜ ಅಪ್ನಿ ಪ್ರಾಪರ್ಟಿ ಜೋ ಪ್ರೈವೇಟ್ ಥಿ ವ ಸಬ್ ಆರ್ಯ ಸಮಾಜಿಯೋಂ ಕೋ ದಾನ್ ಮೇ ದಿಯಾ. ಒಂದು ಉದಾಹರಣೆ ಹೇಳ್ತಾರೆ ಬಾಬಾ. ಕಾಶ್ಮೀರ್ನ ರಾಜ ತಮ್ಮ ಎಲ್ಲಾ ಪ್ರೈವೇಟ್ ಸ್ವಂತ ಏನ್ ಆಸ್ತಿ ಇತ್ತು, ಪ್ರಾಪರ್ಟಿ ಇತ್ತು, ಎಲ್ಲವನ್ನೂ ಸಹ ಆರ್ಯ ಸಮಾಜರಿಗೆ ಕೊಟ್ಬಿಟ್ರಂತೆ, ದಾನ ಮಾಡಿದ್ರು. ಅಪ್ನೆ ಧರ್ಮ ಜಾತಿ ಕೇಲಿ ಕರ್ತೆ ಹೇನ. ತಮ್ಮ ಧರ್ಮ ಉಳಿಸ್ಬೇಕು, ಬೆಳೆಸ್ಬೇಕು, ಜಾತಿಗೋಸ್ಕರ ಎಷ್ಟೆಲ್ಲ ಮಾಡ್ತಾರೆ. ಯಹಾ ತೋವ ಕೊಯ್ ಬಾತ್ ನಹಿ, ಸಬ್ ಬಚ್ಚೆ ಹೇ. ಇಲ್ಲಿ ಎಲ್ಲರೂ ಸಹ ನಾವು ಮಕ್ಕಳು, ಇಲ್ಲಿ ಯಾವುದೇ ಜಾತಿ ಭೇದ ಏನೂ ಇಲ್ಲ. ವಹೇ ದೇಹ ಕಿ ಜಾತಿ ಆದೆ. ಅಲ್ಲಿ ದೇಹದ ಜಾತಿ, ದೇಹದ ಲಾಂಛನೆಗಳನ್ನ ನೋಡಿ ಇವು ಇಂಥ ಜಾತಿ ಅಂತ ಗುರುತಿಸ್ತಾರೆ. ಇಲ್ಲಿ ನಾವೆಲ್ಲ ಆತ್ಮ ಜ್ಯೋತಿಗಳು, ಒಬ್ಬ ತಂದೆಯ ಮಕ್ಕಳು.
मैं तो तुम आत्माओं को विಶ್ವ की बादशाही देता हूँ. ಇಲ್ಲಿ ಯಾವುದೇ ಜಾತಿ ನೋಡುದಿಲ್ಲ ಬಾಬಾ. ನಾನು ಆತ್ಮರಿಗೆ ವಿಶ್ವದ ರಾಜ್ಯವನ್ನ ಕೊಡ್ತಾ ಇದ್ದೀನಿ, ಪವಿತ್ರರನ್ನಾಗಿ ಮಾಡ್ತೇನೆ ಅಂತ ಬಾಬಾ ಹೇಳ್ತಾರೆ. ಡ್ರಾಮಾನುಸಾರ ಭಾರತವಾಸಿ ಹಿ ರಾಜ್ಯ ಭಾಗ್ಯ ಲೇಂಗೆ. ಡ್ರಾಮಾನುಸಾರವಾಗಿ ಯಾರು ಭಾರತವಾಸಿಗಳಿದ್ದಾರೋ ಅವರೇ ರಾಜ್ಯ ಭಾಗ್ಯವನ್ನ ಪಡ್ಕೊಳ್ತಾರೆ. ಅಬ್ ತುಮ್ ಬಚ್ಚಿ ಜಾನ್ತೆ ಹೋ ಹಮಾರೆ ಊಪರ್ ಬೃಹಸ್ಪತಿ ಕಿ ದಶಾ बैठी हुई है. ಇವತ್ತು ಒಂದು ಮಾತನ್ನು ನಾವು ನಿಶ್ಚಯದಲ್ಲಿ ಪಕ್ಕಾ ಮಾಡ್ಕೊಳ್ಬೇಕು. ಈಗ ನಮ್ಮ ಮೇಲೆ ರಾಹುವಿನ ದಶೆ ಇಲ್ಲ, ಕೆಟ್ಟ ದಶೆ ಹೋಯಿತು. ಈಗ ನಮ್ಮ ಮೇಲೆ ಬೃಹಸ್ಪತಿಯ ದಶೆ ಕುತ್ಕೊಂಡಿದೆ. ಭಗವಂತ ಈ ಜಗತ್ತಿಗೆ ಬಂದಿದ್ದಾರೆ ಅಂದಮೇಲೆ ಸ್ವರ್ಗ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸಂಗಮ ಯುಗ ಇದೆ ಅಂದಮೇಲೆ ಅವಶ್ಯವಾಗಿ ನಮ್ಮ ಮೇಲೆ ಬೃಹಸ್ಪತಿಯ ದಶವೇ ಇದೆ. ಶ್ರೀಮತ ಹೇಳ್ತದೆ, ನನ್ನೊಬ್ಬನನ್ನೇ ನೆನಪು ಮಾಡಿ, ಅವ್ರ ಕೊಯ್ ಬಾತ್ ನಹಿ. ಶ್ರೀಮತ್ ಕತಿ ಹೇ ಮಾಮೆ ಕಮ್ ಯಾದ್ ಕರೋ. ಯಾರು ಕೊಡುವುದು ಶ್ರೀಮತ? ಶಿವಬಾಬ ಹೇಳ್ತಾರೆ, ನನ್ನೊಬ್ಬ ನೆನಪು ಮಾಡಿ, ಬೇರೆ ಯಾವ ಮಾತು ಇಲ್ಲ. ಇಲ್ಲಿ ಭಕ್ತಿ ಮಾರ್ಗದಲ್ಲಿ ವ್ಯಾಪಾರಿ ಲೋಕ್ ಕುಚ್ ನ ಕುಚ್ ಧರ್ಮವು ಜರೂರ್ ನಿಕಾಲ್ತೆ ಹೇ. ವ್ಯಾಪಾರಸ್ಥರು ಸಹ ಏನೋ ಧರ್ಮದ ಕೆಲಸಕ್ಕಾಗಿ ಪುಣ್ಯಕ್ಕಾಗಿ ಸ್ವಲ್ಪ ಹಣವನ್ನ ತೆಗಿತಾರಂತೆ. ಉಸ್ಕಾ ಭಿ ದೂಸರೆ ಜನ್ಮ ಅಲ್ಪ ಕಾಲಕ್ಕೆ ಮಿಲ್ತಾ ಹೇ. ನಾವು ಮಾಡಿದ್ದೇನೂ ಸಿಗಲ್ಲ ಅಂತ ಗೊತ್ತಿದ್ರೆ ಯಾರು ಮಾಡ್ತಿರ್ಲಿಲ್ಲ. ಈ ಜನ್ಮ ಇಲ್ಲ ಅಂದ್ರೆ ಮುಂದಿನ ಜನ್ಮಕ್ಕಾದ್ರೂ ನಮಗೆ ಸಿಗ್ತದೆ ಅಂತ ಗೊತ್ತಿರ್ತದೆ. ಅಲ್ಪ ಕಾಲಕ್ಕಾಗಿ ಅಂತೂ ಪ್ರಾಪ್ತಿ ಇದೆ ಅಲ್ವಾ. ಅಬ್ ತೋ ಮೈ ಡೈರೆಕ್ಟ್ ಆಯಾ ಹೂ. ಇಂಡೈರೆಕ್ಟ್ ಆಗಿ ಭಕ್ತಿಯಲ್ಲಿ ಬೇಕಾದಷ್ಟು ಮಾಡಿದ್ದೇವೆ, ಭಕ್ತಿಯಲ್ಲಿ ಸಹ ಫಲ ಇದೆ. ಈಗ ಜ್ಞಾನ ಮಾರ್ಗದಲ್ಲಿ ಸಂಗಮಯುಗದಲ್ಲಿ ಸ್ವಯಂ ಪರಮಾತ್ಮ ಯಾರನ್ನ ಭಕ್ತಿ ಮಾರ್ಗದಲ್ಲಿ ಹಾಡಿದೆವು, ಮಹಿಮೆ ಮಾಡಿದೆವು, ಹುಡುಕಾಡಿದೆವು, ಆ ಭಗವಂತ ತಂದೆಯಾಗಿ ಬಂದು ಸಮ್ಮುಖದಲ್ಲಿದ್ದಾರೆ. ಅಂದಮೇಲೆ ಈಗ ಡೈರೆಕ್ಟ್ ಆಗಿ ಬಂದಿದ್ದಾರೆ. ತೋ ತುಮ್ ಇಸ್ ಕಾರ್ಯ ಮೇ ಲಗಾವೋ. ಈಗ ಡೈರೆಕ್ಟ್ ಆಗಿ ನಾವು ಭಗವಂತನ ಕಾರ್ಯಕ್ಕಾಗಿ ಈ ಶ್ರೇಷ್ಠ ಒಂದು ದೈವಿ ಪ್ರಪಂಚ ಸ್ಥಾಪನೆ ಮಾಡುವಂತಹ ಕಾರ್ಯಕ್ಕೆ ನಾವು ಸಹಯೋಗಿ ಆಗ್ಬಿಟ್ರೆ ಇಲ್ಲಿ ಪ್ರಾಪ್ತಿ ಜಾಸ್ತಿ. ಮುಜೆ ತೋ ಕುಚ್ ನಹಿ ಚಾಹಿಯೆ. ಶಿವಬಾಬನಿಗೇನ್ ಬೇಡ, ನಾವೇನ್ ಬಾಬಾ ತಗೋ ಅಂತ ಕೊಟ್ರು ಸಹ ಅದು ಭವಿಷ್ಯ ಶ್ರೇಷ್ಠ ಯುಗ ಸ್ಥಾಪನೆಯ ಕಾರ್ಯಕ್ಕಾಗಿ ಸಹಯೋಗಿಗಳಾಗ್ತಾರಷ್ಟೇ. ಬಾಬಾ ಏನ್ ಯಾವುದನ್ನ ತಗೊಳ್ಳೋದಿಲ್ಲ. ಅನೇಕ ಮಕ್ಕಳ ಸಹಯೋಗ ಬೇಕು. ಶಿವಬಾಬಾಕೋ ಅಪ್ನೆ ಲಿಯೇ ಕೋಯಿ ಮಕಾನ್ ಆದಿ ಬನಾನ ಹೇಕ್ಯ. ಶಿವಬಾಬನಿ ನಾವು ಕೊಟ್ಟೆವು ಅಂತ ಸಂಕಲ್ಪ ಮಾಡಿದ್ರೆ ಬಾಬಾ ಏನಾದ್ರೂ ಮನೆ ಕಟ್ಕೊಳ್ತಾರ? ಇಲ್ಲ, ಮಕ್ಕಳಿಗೋಸ್ಕರನೇ ಅನೇಕ ಆತ್ಮರ ಕಲ್ಯಾಣಕ್ಕಾಗಿ ಉಪಯೋಗ ಆಗ್ತದೆ. ಒಂದೊಂದು ಪೈಸೆ ಸಹ ಈಶ್ವರಿಯ ಕಾರ್ಯದಲ್ಲಿ ತೊಡಗಿಸುವುದರಿಂದ ಅದು ಅನೇಕ ಆತ್ಮರ ಕಲ್ಯಾಣ ಆಗ್ತದೆ. ಇಲ್ಲಿ ಶಿವಬಾಬಾ ತಗೊಂಡು ಏನ್ ಮಾಡ್ತಾರೆ? ಎಸ್ ಸಬ್ ತುಮ್ ಬ್ರಾಹ್ಮಣೋं का है, गरीब सावकार सब इकट्ठे रहते हैं, कोई बिगड़ते हैं. भगवान के पास भी सम दृष्टि नहीं है. कोई को महल में, कोई को झोपड़ी में रखते हैं. शिव बाबा को भूल जाते हैं. शिव बाबा की याद में रहे तो कभी ऐसी बातें न करें. ಶಿವ ಬಾಬಾ ಅಂತೂ ಯಾರಿಗೂ ಭೇದ ಭಾವನೆ ಅಂತೂ ಮಾಡೋದಿಲ್ಲ. ಬಾಪ್ का तो बच्चों पर लव रहता है. ಮಕ್ಕಳ ಬಗ್ಗೆ ಬಾಬನಿಗಂತೂ ಬಹಳ ಪ್ರೀತಿ ಇದೆ. ಇತನಾ ಪ್ಯಾರ್ और कोई का रह न सके. ಇಷ್ಟೊಂದು ಪ್ರೀತಿ ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ. बच्चों को कितना समझाते हैं पुरुषार्थ करो. ಮಕ್ಕಳಿಗೆ ಬಾಬಾ ಎಷ್ಟೆಲ್ಲ ಹೇಳ್ತಾರೆ, ಮಕ್ಕಳಿಗೆ ಪುರುಷಾರ್ಥ ಮಾಡಿ. ಅವರ ಕೇಳಿ ಬಿ ಯುಕ್ತಿ ರಚೋ. ನೀವು ಬೇರೆಯವರಿಗೆ ತಿಳಿಸ್ಕೊಡ್ಬೇಕು, ಯುಕ್ತಿಯನ್ನು ರಚಿಸಿ. ಇಸ್ಲಿಯೇ ಚಾಹಿ 3 पैर ಪೃಥ್ವಿಗೆ. ಅನೇಕ ಆತ್ಮರ ಕಲ್ಯಾಣ ಆಗ್ಬೇಕಾದ್ರೆ ಸೇವಾ ಸ್ಥಾನ ಬೇಕು, 3 ಹೆಜ್ಜೆ ಜಾಗ ಬೇಕು, जिसमें बच्चियां समझाती रहे. कोई बड़े आदमी का हॉल हो, हम सिर्फ चित्र रख देते हैं. 1-2 घंटा सुबह शाम को क्लास कर चले जाएंगे. ಖರ್ಚಾ ಸಬ್ ಹಮಾರಾ, ನಾಮ್ ತುಮ್ಹಾರಾ ಹೋಗಾ. ಕೆಲವರು ಬಹಳಷ್ಟು ಈ ಸೇವೆ ಮಾಡುವುದಕ್ಕಾಗಿ ಮುಂದೆ ಬರ್ತಾರೆ. ನಮ್ದಿಷ್ಟು ದೊಡ್ಡ ಹಾಲ್ ಇದೆ, ನೀವೇನ್ ಮಾಡ್ಬೋದು, ಚಿತ್ರಗಳನ್ನೆಲ್ಲ ಹಾಕಿ ಅನೇಕರಿಗೆ ಸಂದೇಶ ಕೊಡಿ, ಬೆಳಿಗ್ಗೆಯಿಂದ ಸಂಜೆ ತನಕ ಕ್ಲಾಸ್ ಮಾಡಬಹುದು, ಖರ್ಚೆಲ್ಲ ನಮ್ದು ಅಂತ ಹೇಳಿ. ಬಹುತ್ ಆಕರ್ ಕೌಡಿ ಸೆ ಹೀರೆ ಜೈಸ ಬನೆಂಗೆ. ಇಲ್ಲಾಂದ್ರೆ ನಾವೇ ಖರ್ಚು ಮಾಡಿ ಸಹ ಏನ್ ಮಾಡ್ಬೋದು, ಅನೇಕರಿಗೆ ಸಂದೇಶ ಕೊಡ್ಬೋದು. ಒಂದ್ ವೇಳೆ ಅವ್ರು ಖರ್ಚು ಮಾಡಿದ್ರು ನಾವು ಖರ್ಚು ಮಾಡಿದ್ರು ಸಹ ಅನೇಕ ಆತ್ಮರ ಕಲ್ಯಾಣ ಇದೆ. ಬಹುತ್ ಆಕರ್ ಕೌಡಿ ಸೆ ಹೀರೆ ಜೈಸ ಬನೆಂಗೆ. ಯಾಕೆಂದ್ರೆ ಆ ಸ್ಥಾನದಲ್ಲಿ ಅನೇಕರು ಬಂದು ಕೌಡೆಯಿಂದ ವಜ್ರ ಸಮಾನ ಆಗ್ತಾರೆ. ಅಚ್ಚಾ मीठे मीठे स्कलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. ಇವತ್ತಿನ ಧಾರಣೆ, जो भी अंदर में कांटा है उनकी जांच कर निकालना है. ಒಳಗಡೆ ಏನೆಲ್ಲ ಮುಳ್ಳುಗಳಿವೆಯೋ ಅದನ್ನು ಪರಿಶೀಲನೆ ಮಾಡಿ ತೆಗೆಯಬೇಕು. ರಾಮಪುರಿ ಮೇ ಚಲನೆ ಕಾ ಪುರುಷಾರ್ಥ ಕರ್ನಾ ಹೈ. ರಾಮಪುರಿಯಲ್ಲಿ ಹೋಗುವ ಪುರುಷಾರ್ಥ ಮಾಡಬೇಕು.
ಎರಡನೇದು, अविनाशी ज्ञान रत्नों का सौदा कर किसी का भी कल्याण करने में समय देना है. ಅವಿನಾಶಿ ಜ್ಞಾನ ರತ್ನಗಳ ವ್ಯಾಪಾರ ಮಾಡಿ ಅನ್ಯರ ಕಲ್ಯಾಣ ಮಾಡುವುದರಲ್ಲಿ ಸಮಯ ಕೊಡಬೇಕು. ಹಸೀನ್ ಬನ್ನ ಔರ್ ಬನಾನಾ ಹೈ, ಪಾವನರಾಗಬೇಕು ಮತ್ತು ಮಾಡಬೇಕು. ಇವತ್ತಿನ ವರದಾನ, ಫುಲ್ ಸ್ಟಾಪ್ ದ್ವಾರ ಶ್ರೇಷ್ಠ ಸ್ಥಿತಿ ರೂಪಿ ಮೆಡಲ್ ಪ್ರಾಪ್ತ ಕರ್ನೆ ವಾಲೆ ಮಹಾವೀರ್ ಭವ. ಬಾಬಾ ಹೇಳ್ತಾರೆ ಪೂರ್ಣ ವಿರಾಮ, ಫುಲ್ ಸ್ಟಾಪ್ ಅಂದ್ರೆ ಪೂರ್ಣ ವಿರಾಮ. ಇದರ ಮೂಲಕ ಶ್ರೇಷ್ಠ ಸ್ಥಿತಿ ರೂಪಿ ಮೆಡಲ್ ಅನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಹಾವೀರ ಆಗಿರಿ. इस अनादि ड्रामा में रूहानी सेना के सेनानियों को कोई मेडल देता नहीं है, लेकिन ड्रामानुसार उन्हें श्रेष्ठ स्थिति रूपी मेडल स्वतः प्राप्त होता है. ಈ ಅನಾದಿ ಡ್ರಾಮಾದಲ್ಲಿ ಆತ್ಮಿಕ ಸೈನ್ಯ, ಈಗ ನಮ್ದೆಲ್ಲ ಯಾವ ಸೈನ್ಯ? ಆತ್ಮಿಕ ಸೈನ್ಯ. ಇಲ್ಲಿ ಯಾವುದೇ ಸೇನಾನಿಗಳು ಅಥವಾ ಸೈನಿಕರು ಯಾರೆಲ್ಲ ಆತ್ಮಿಕ ಸೇವೆನ ಮಾಡುವಂತವರಿದ್ದಾರೆ, ಯಾರಿಗೇನು ಮೆಡಲ್ಸ್ ಕೊಡುವುದಿಲ್ಲ. ಆದ್ರೆ ಡ್ರಾಮಾನುಸಾರವಾಗಿ ಯಾರು ತಮ್ಮ ತಮ್ಮ ಪುರುಷಾರ್ಥದಿಂದ ಶ್ರೇಷ್ಠ ಸ್ಥಿತಿಯನ್ನು ರೂಪಿಸಿಕೊಳ್ತಾರೋ ತಮ್ಮ ಶ್ರೇಷ್ಠ ಸ್ಥಿತಿಯೇ ಮೆಡಲ್ ಸ್ವತಃ ಪ್ರಾಪ್ತ ಹೋ ಜಾತಾ ಹೈ. ಶ್ರೇಷ್ಠ ಸ್ಥಿತಿ ಅನ್ನುವಂತ ಮೆಡಲ್ ಸ್ವತಃವಾಗಿ ಪ್ರಾಪ್ತಿಯಾಗ್ತದೆ. यह मेडल उन्हें ही प्राप्त होता है जो हर आत्मा का पाठ साक्षी होकर देखते हुए फुल स्टॉप की मात्रा सहज लगा देते हैं. ಶ್ರೇಷ್ಠ ಸ್ಥಿತಿ, ಶ್ರೇಷ್ಠ ಅವಸ್ಥೆ, ಶ್ರೇಷ್ಠ ಮನಸ್ಸಿನ ಸ್ಥಿತಿಯೇ ಮೆಡಲ್ ನಮಗೆ ನಾವೇ ಕೊಟ್ಕೊಳ್ಬೇಕು. ಹಾಗಾದ್ರೆ ಅಂತ ಸ್ಥಿತಿ ಯಾರ್ದು ನಿರ್ಮಾಣ ಆಗ್ತದೆ? ಆ ಮೆಡಲ್ ಯಾರಿಗೆ ಪ್ರಾಪ್ತಿಯಾಗ್ತದೆ? ಯಾರು ಪ್ರತಿಯೊಂದು ಆತ್ಮನ ಪಾತ್ರವನ್ನ ನೋಡುವಾಗ ಸಾಕ್ಷಿಯಾಗಿ ನೋಡ್ತಾರೆ. ನೋಡ್ತಾ ಇದ್ರು ಸಹ ಅದನ್ನ ಫುಲ್ ಸ್ಟಾಪ್, ಏನೇ ದೃಶ್ಯ ನಡೀಬಹುದು, ಯಾವುದೇ ವ್ಯಕ್ತಿಯ ಮಾತುಗಳಿರ್ಬೋದು, ಪರಿಸ್ಥಿತಿ ಇರ್ಬೋದು, ಅಲ್ಲಿ ಫುಲ್ ಸ್ಟಾಪ್ ಎನ್ನುವಂತ ಒಂದು ಮಾತ್ರ, ಒಂದು ಚಿಹ್ನೆಯನ್ನ ಸಹಜವಾಗಿ ಹಾಕುವಂತವರು ಅವರು ಶ್ರೇಷ್ಠ ಸ್ಥಿತಿ ಎನ್ನುವಂತ ಮೆಡಲ್ ನ ಪಡ್ಕೊಳ್ತಾರೆ. ऐसे आत्माओं का फाउंडेशन अनुभव के आधार पर होता है. ಇಂತಹ ಆತ್ಮರ ಫೌಂಡೇಶನ್ ಅನುಭವದ ಆಧಾರದ ಮೇಲೆ ಇರ್ತದೆ. ಹಾಗಾಗಿ कोई भी समस्या रूपी दीवार उन्हें रोक नहीं सकती है. ಫೌಂಡೇಶನ್ ಭದ್ರ ಇದ್ದಾಗ ಯಾವುದೇ ಸಮಸ್ಯೆ ಎನ್ನುವಂತಹ ಬಾಗಿಲು ಅವ್ರನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ. ಸ್ಲೋಗನ್, हर परिस्थिति रूपी पहाड़ को पार कर अपनी मंजिल को प्राप्त करने वाले उड़ता पंछी बनो. ಎಲ್ಲಾ ಪರಿಸ್ಥಿತಿ ರೂಪಿ ಬೆಟ್ಟವನ್ನು ಪಾರು ಮಾಡಿ ತನ್ನ ಗುರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಹಾರುವ ಪಕ್ಷಿ ಆಗಿರಿ. ಓಂ ಶಾಂತಿ. ಸ್ವಮಾನದಲ್ಲಿ ಸ್ಥಿತರಾಗಿ ನಾನು ಆತ್ಮ ಪವಿತ್ರತೆಯ ದೇವಿ ಆಗಿದ್ದೇನೆ, ಪವಿತ್ರತೆಯ ಸ್ವರೂಪ, ಪವಿತ್ರತೆಯ ಶಕ್ತಿ ನನ್ನ ಆತ್ಮನಲ್ಲಿ ಅಪಾರವಾಗಿದೆ. ಅದೇ ನನ್ನ ಮೂಲ ಸ್ವರೂಪ, ಸ್ವಧರ್ಮ. ದೇವತಾ ಮಾನ ದೇನೆ ವಾಲೆ, ದೇವತೆ, ದೇವತೆಗಳು ಅಂದರೆ ಕೊಡುವಂತವರು. ದೇನ ಶುಭ ಭಾವನೆ, ಶುದ್ಧ ಸಂಕಲ್ಪದ ಪ್ರಕಂಪನ, ಖುಷಿ, ಆಶೀರ್ವಾದ, ಶಾಂತಿ, ಶಕ್ತಿಯನ್ನ ಕೊಡುವಂತಹ ಪವಿತ್ರತೆಯ ದೇವಿ ನನ್ನ ಆತ್ಮ ಜ್ಯೋತಿ. ದೇವತಾ ಸ್ವರೂಪವನ್ನ ಇಮರ್ಜ್ ಮಾಡಿಕೊಳ್ಳಿ. ಅಂತರಂಗದ ಪವಿತ್ರತೆಯ ಶಕ್ತಿಯಿಂದ ನನ್ನ ಸುತ್ತಮುತ್ತ ನಾಲ್ಕು ಕಡೆ ಎಲ್ಲ ದಿಕ್ಕುಗಳ ಕಡೆನೂ ಸಹ ಆ ಪವಿತ್ರತೆಯ ಪ್ರಕಂಪನ ಹರಡುತ್ತಿದೆ. ಶಕ್ತಿಶಾಲಿ ಪ್ರಕಂಪನ. ಭಗವಂತನ ಸತ್ಯ ಜ್ಞಾನವನ್ನು ಪಡೆದಿರುವ ನನ್ನ ಆತ್ಮ ಧನ್ಯನಾದೆ. ಈಗ ನನ್ನ ಮೇಲೆ ಅತ್ಯಂತ ಶ್ರೇಷ್ಠವಾದಂತಹ ದಶೆ ಇದೆ. ಬಾಬನ
ಆಶೀರ್ವಾದದ ಹಸ್ತವು ನನ್ನ ಮಸ್ತಕದ ಮೇಲಿದೆ. ಅದೇ ನಮಗೆ ರಕ್ಷಣೆ, ಆಸರೆ, ಸಹಯೋಗ, ಶಕ್ತಿ. ಆಂತರಿಕವಾಗಿ ನಿಶ್ಚಯದ ಸ್ಥಿತಿಯಿರಲಿ. ಸದಾ ಪಾವನ, ಸದಾ ಸುಂದರ, ಸದಾ ಪೂಜ್ಯನಾಗಿರುವ ಶಿವ ತಂದೆಯ ಅಪಾರವಾದಂತಹ ವರದಾನ, ಆಶೀರ್ವಾದವನ್ನು ಪಡೆದಿರುವ ನನ್ನ ಆತ್ಮ ಭಾಗ್ಯಶಾಲಿ ಆತ್ಮ, ಶ್ರೇಷ್ಠ ಆತ್ಮ, ಮಹಾನ್ ಆತ್ಮ. ಸ್ವಯಂನ ಸ್ಥಿತಿ ಸಶಕ್ತವಾಗಿರಲಿ. ಮಹಾನ್ ಸ್ಥಿತಿ. ನನ್ನ ಆತ್ಮನ ಮೂಲ ಗುಣವೇ ಪವಿತ್ರತೆ, ಶುದ್ಧತೆ, ಸ್ವಚ್ಛತೆ. ಆತ್ಮ ಬಯಸುವುದೇ ಸ್ವಚ್ಛತೆಯನ್ನು, ಶುದ್ಧತೆಯನ್ನು. ಆ ಅಂತರಂಗದಲ್ಲಿರುವಂತಹ ಆ ಸತ್ಯ ಪವಿತ್ರತೆ ಶಕ್ತಿಯನ್ನು ಶ್ರೇಷ್ಠ ಸಂಕಲ್ಪ, ಪರಿಶುದ್ಧವಾದ ಜ್ಞಾನಯುಕ್ತವಾದ ಸಂಕಲ್ಪಗಳಿಂದ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸಿ ಮನಸ್ಸು ಸಂಪೂರ್ಣ ಹಗುರವಾಗಿದೆ, ಶಕ್ತಿಶಾಲಿಯಾಗಿದೆ. ಬಾಹ್ಯ ಜಗತ್ತಿನ ಯಾವ ಆಲೋಚನೆಗಳು ಇಲ್ಲ. ಸ್ವಯಂ ನಾನು ಸಶಕ್ತನಾಗುತ್ತಿದ್ದೇನೆ. ಪರಿಶುದ್ಧವಾದ ಸ್ಥಿತಿ. ನಾವು ಮಾಡುವಂತಹ ಒಂದೊಂದು ಶ್ರೇಷ್ಠ ಸಂಕಲ್ಪಗಳು, ಪರಿಶುದ್ಧವಾದಂತಹ ಸಂಕಲ್ಪಗಳು ಮನಸ್ಸಿನ ಸ್ಥಿತಿಯನ್ನು ಸ್ಥಿರ ಮಾಡುತ್ತದೆ, ಏಕಾಗ್ರಗೊಳಿಸುತ್ತದೆ. ಒಂದು ವೇಳೆ ಮನಸ್ಸಿನಲ್ಲಿ ಏನಾದರೂ ಗೊಂದಲ ಇದ್ದರೆ ಆಂತರಿಕ ಸತ್ಯ ಗುಣಗಳ ಅನುಭವ ಆಗುವುದಿಲ್ಲ. ಹಾಗಾಗಿ ಪರಿಶುದ್ಧವಾದಂತಹ ಜ್ಞಾನವನ್ನು ಆಲಿಸಿರುವ ನನ್ನ ಆತ್ಮಜ್ಯೋತಿ ಜ್ಞಾನ ಸ್ವರೂಪನಾಗಿ ಆಳದಲ್ಲಿ ಜ್ಞಾನದ ಧಾರಣೆಯನ್ನು ಮಾಡಿಕೊಳ್ಳುತ್ತಾ ಅಂತರಂಗದ ಪವಿತ್ರತೆಯ ಶಕ್ತಿಯನ್ನು ಜಾಗೃತಗೊಳಿಸುತ್ತಿದ್ದೇನೆ. ಸಂಕಲ್ಪ ಶ್ರೇಷ್ಠವಾಗಿರಲಿ. ಪವಿತ್ರ ಸಂಕಲ್ಪ, ಪರಿಶುದ್ಧವಾದ ಸಂಕಲ್ಪ. ಇದೇ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡ್ತಾ ಸಂಸ್ಕಾರಗಳು, ಪವಿತ್ರ ಸಂಸ್ಕಾರ, ದೃಷ್ಟಿ, ವೃತ್ತಿ, ಕರ್ಮ ಎಲ್ಲದರಲ್ಲಿಯೂ ಸಹ ಪವಿತ್ರತೆಯ ಪ್ರಭೆಯು ಆ ಪ್ರಕಂಪನ ಅನೇಕರಿಗೂ ಅನುಭೂತಿಯನ್ನು ಮಾಡಿಸುತ್ತದೆ. ಇದನ್ನು ಪ್ರಾಕ್ಟಿಕಲ್ ಆಗಿ ದಿನನಿತ್ಯದ ಜೀವನ ಕ್ಷೇತ್ರದಲ್ಲಿ ಭಿನ್ನ ಭಿನ್ನ ಕೆಲಸ ಕಾರ್ಯ ಮಾಡುವಾಗ, ಸಮಯ ಸಿಕ್ಕಾಗ ಈ ಅಭ್ಯಾಸವನ್ನು ಮಾಡ್ತಾ ಸ್ವಸ್ಥಿತಿಯನ್ನು ಸಹ ಪವಿತ್ರ ಸ್ಥಿತಿಯನ್ನು ರೂಪಿಸಿಕೊಂಡು
ಆ ಪ್ರಕಂಪನ, ಆ ವೈಬ್ರೇಷನ್ಸ್ ಅನೇಕರಿಗೂ ಕೊಡುವಂತಹ ಅಭ್ಯಾಸವನ್ನು ಮಾಡೋಣ. ಓಂ ಶಾಂತಿ. ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ, ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ಬಂದು ನಿಂತೆಯಾನಿ, ಬಂದು ನಿಂತೆಯ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ತಂದೆಯಾಗಿ ತಾಯಿಯಾಗಿ ನೀನು ಆತ್ಮದೇಹವಲ್ಲವೆಂದು ಅರುಹ ಬಂದೆಯ, ನೀನು ಆತ್ಮ ದೇಹವಲ್ಲವೆಂದು ಅರುಹ ಬಂದೆಯ, ನೀನು ನನ್ನ ಕೈಯ ಹಿಡಿದು, ನೀನು ನನ್ನ ಕೈಯ ಹಿಡಿದು ಮೇಲಕ್ಕೆತ್ತ ಬಂದೆಯ, ದುಃಖದಿಂದ ದೂರ ಮಾಡಲು ನೀನು ಬಂದೆಯ, ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ತಂದೆಯಾಗಿ ತಾಯಿಯಾಗಿ ಪಾವನವು ಈ ನೆಲವು ಜಲವು ನಿನ್ನ ಸ್ಪರ್ಶದಿಂದಲೇ, ಪಾವನವು ಈ ನೆಲವು ಜಲವು ನಿನ್ನ ಸ್ಪರ್ಶದಿಂದಲೇ, ಜೀವನವು ಪಾವನವು ನಿನ್ನ ನೋಟದಿಂದಲೇ, ಜೀವನವು ಪಾವನವು ನಿನ್ನ ನೋಟದಿಂದಲೇ, ನಿನ್ನರಿತು ಇರುತ್ತಲಿಗೆವು ನಿನ್ನ ನೆನೆಯುತ್ತ, ಪರಮಪಿತನೇ ನಾನೆಂದಿಗೂ ನಿನ್ನ ಕಂದನೇ, ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ತಂದೆಯಾಗಿ ತಾಯಿಯಾಗಿ ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.